ಓಕೆ, ದೇವ್ರ ವಾಕ್ಯವನ್ನು ಓದ್ಕೋಣ. ಓದ್ಕೊಂಡು ನಾವು ದೇವ್ರ ವಾಕ್ಯಕ್ಕೆ ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 13ನೇ ವಚನವನ್ನು ವಾಕ್ಯ ದಾನಕ್ಕಾಗಿ ನಾವು ಓದಿಕೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 13ನೇ ವಚನ ವಾಕ್ಯ ದಾನಕ್ಕಾಗಿ ಓದ್ರಪ್ಪ. ಭೂಮಿಯ ಉಪ್ಪಾಗಿದ್ದೀರಿ. ಸಾಕು, ಓದಿರುವುದು ನೆನಪಿದ್ರೆ ಪರವಾಗಿಲ್ಲ, ನೀವೇ ಹೇಳ್ಬೋದು ಯಾವ್ದ್ರ ಕುರಿತಾಗಿ ವಾಕ್ಯ ಅಂತೇಳಿ. ನಾನು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಯೇಸು ಬೆಟ್ಟದ ಮೇಲೆ ಕೂತ್ಕೊಂಡಾಗ ಅನೇಕ ವಿಷಯಗಳನ್ನ ಹೇಳ್ತಾ ಮುಖ್ಯವಾದ ವಿಷಯಗಳನ್ನ ಹೇಳಿ ಎಚ್ಚರಿಸಿದ ಮಾತು. ನೀವು ಭೂಮಿಗೆ ಏನಾಗಿರತ್ತೇನ ಎಲ್ಲರೂ ಹೇಳ್ರಿ ಹೌದು ಸಾರಿ. ಒಂದು ವೇಳೆ ಇದು ಪರಿಚಯ ಇಲ್ಲದಂತದ್ದು ವಸ್ತು ಅಂತ ಅಲ್ಲ, ನಾನು ಅನ್ಕೊಂಡ್ರಿ ಎಲ್ಲರಿಗೆ ಪರಿಚಯ ಇರುವಂತ ವಸ್ತು. ಸ್ತ್ರೀಯರು ಪ್ರತಿದಿನ ವಾಡ್ತಾರೆ, ಪುರುಷರು ಕೂಡ ಪ್ರತಿ ಸಾರಿ ಅದನ್ನ ಕಡಿಮೆ ಬಂದ್ರೆ ಮತ್ತೆ ಹಾಕೊಂಡು ನಾವು ತಿಂತಾ ಇರ್ತೀವಿ. ಪ್ರತಿ ಉಪ್ಪು ಮನುಷ್ಯನ ಜೀವನದಲ್ಲಿ ಒಂದು ಏನಾಗ್ಬಿಟ್ಟದಂದ್ರೆ ಕಲ್ತು ಹೋಯ್ತು ಮಾತು. ಅದಕ್ಕೋಸ್ಕರ ಉಪ್ಪು ಇಲ್ಲದ ಜೀವನ ಯಾರು ಸಾಧನೆ ಮಾಡ್ಲಿಕ್ಕಿಲ್ಲ ಮಾತು. ಯೇಸು ಯಾಕೆ ಇದ್ರ ಬಗ್ಗೆ ಮಾತನಾಡ್ಯಾನ ಮಾತು ಏನಂತ ಹೇಳ್ತಾನಂದ್ರೆ, ನೀವು ಏನಂತ ಹೇಳ್ತಾನತನು 5ನೇ ಅಧ್ಯಾಯ ಎಷ್ಟನೇ ವಚನ 13ನೇ ವಚನ, ನೀವು ಭೂಮಿಗೆ ಏನಾಗಿರಿ ಅಂತ ಹೇಳ ಉಪ್ಪಾಗಿದ್ದೀರಿ. ಉಪ್ಪು ಸಪಗಾದರೆ ಅದಕ್ಕೆ ಇನ್ಯಾತರಿಂದ ಉಪ್ಪಿನ ರುಚಿ ಬಂದಿತ್ತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ಯಾವ ಕೆಲಸಕ್ಕೆ ಬಾರದಂತ ಹೇಳ ಮಾತು. ಉಪ್ಪು ಬಹಳ ಪ್ರಾಮುಖ್ಯ ಮನುಷ್ಯನ ಜೀವನಕ್ಕೆ ಮಾತು. ಕೆಲವರು ಸಾಕ್ಷಿಗಳಲ್ಲ, ನನಗೆ ಅಸಲು ಶುಗರ್ ಇಲ್ಲ ಅನ್ಕೊಂಡಿದ್ದೆ, BP ಇಲ್ಲ ಅನ್ಕೊಂಡಿದ್ದೆ, ಏನಾಯ್ತು ಇವಾಗ ಅಟ್ಯಾಕ್ ಆಯ್ತು ಅಂತ ಹೇಳ್ತಾರೆ ಮಾತು. ಕಂಪಲ್ಸರಿ 45 ವರ್ಷ 50 ವರ್ಷ ದಾಟಿದ್ರೆ ಕೆಲವರಿಗೆ ಬರ್ತತೆ, ಕೆಲವರಿಗೆ ಲೇಟ್ ಆಗಿ ಬರ್ಬೋದು. ಒಟ್ಟೆ ಯಾಕಂದ್ರೆ ಈಗಿನ ಆಹಾರ ಅಂತದೇ ಇರ್ಬೋದು. ಒಂದ್ ವೇಳೆ ಮೊದಲ ಕಾಲದಲ್ಲಿ ಒಳ್ಳೆ ಆಹಾರ ತಿಂತಾ ಇದ್ರೇನು, ಕಲ್ಕಿಲ್ದಂಥದ್ದು, ಮದ್ದಿಲ್ದಂಥದ್ದು, ಗೊಬ್ಬರಗಳಿಲ್ದಂಥದ್ದು. ಆದ್ರೆ ಬರಲಿಕ್ಕೆ ಇವಾಗ ಅವಕಾಶ ಐತಿ ಮಾತು. ಆದ್ರೂ ಅದಕ್ಕೇನ್ ಟೆನ್ಷನ್ ತಗೊಂಬೋದು ಅವಸರ ಇಲ್ಲ. ದೇವರಿಗೆ ಪ್ರಾರ್ಥನೆ ಮಾಡ್ಬೇಕು. ಈ ಲೋಕದಲ್ಲಿ ನಮ್ಮ ಆರೋಗ್ಯ, ನಮಗೆ ಆಯುಷು, ನಮಗೆ ಎಷ್ಟು ದಿನ ದೇವ್ರು ಕೊಡ್ತಾನೆ ಅಷ್ಟು ದಿನ ನಾವು ದೇವ್ರನ್ನ ಸ್ತುತಿಸ್ತಾ ಇರ್ಬೇಕು. ಏನಿದ್ರು ದೇವರಿಗೆ ಸ್ತೋತ್ರ ಹೇಳ್ಬೇಕು. ಹಲ್ಲೆಲೂಯಾ. ಓಕೆ, ಉಪ್ಪುನ ಇಂಗ್ಲಿಷ್ನಾಗ ಏನಂತಾರ ಸಾಲ್ಟ್ ಅಂತಾರ ಮಾತು. ಒಂದು ವೇಳೆ ಸಾಲ್ಟ್ ಅನ್ನುವಂತ ಪದದಿಂದಲೇ ಲ್ಯಾಟಿನ್ ಭಾಷೆಯಿಂದ ನಮಗೆ ಒಂದು ವೇಳೆ ನೀವು ಆಫೀಸ್ಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ, ಬ್ಯಾಂಕ್ಗಳಲ್ಲಿ, ಆಫೀಸ್ಗಳಲ್ಲಿ, ಇಲ್ಲ ಸರ್ಕಾರದ ಒಂದು ಉದ್ಯೋಗ, ಇಲ್ಲ ಬೇರೆ ಬೇರೆ ನೌಕರಿ ಮಾಡ್ತಾ ಇದ್ರೆ ಇಂಗ್ಲಿಷ್ನಾಗ ಏನ್ ಕೊಡ್ತಾರ ನಮಗೆ ಅಂತಾರ, ಇನ್ನು ನಮಗೆ ಇನ್ನು ಏನ್ ಬಂದಿಲ್ಲ ಅಂತಾರ, ಏನಂತಾರ ಸ್ಯಾಲ್ರಿ ಬಂದಿಲ್ಲ ಅಂತಾರ ಮಾತು. ಈ ಹೊರಡು ಎಲ್ಲಿಂಚ ಬಂದತ್ತಂದ್ರೆ ಸಾಲ್ಟ್ ಲಿಂಚ ಸ್ಯಾಲ್ರಿ ಅನ್ನುವಂಥದ್ದು ಬಂದ ಮಾತು. ಎದಕ್ಕಂದ್ರೆ ಆಗಿನ ಕಾಲದಲ್ಲಿ ಉಪ್ಪುನ ಕರೆನ್ಸಿ ಆಗಿ ವಾಡ್ತಾ ಇದ್ರು ಮಾತು. ಉಪ್ಪುನ ಏನಾಗಿ ವಾಡ್ತಾ ಇದ್ರು, ಕರೆನ್ಸಿ ಅಂದ್ರೆ ಏನು, ಸ್ಯಾಲ್ರಿ ಆಗಿ ವಾಡ್ತಾ ಇದ್ರು. ಎದಕ್ಕಂದ್ರೆ ಉಪ್ಪು ಎಲ್ಲರಿಗೆ ಬೇಕು, ಹೌದಲ್ವಾ? ಉಪ್ಪು ನನಗೆ ಬೇಡ ಅನ್ನುವಂತ ಮನುಷ್ಯನಿಲ್ಲ, ಉಪ್ಪು ನನಗೆ ಬೇಡ ಅನ್ನುವಂತ ದೇಶ ಇಲ್ಲಂತೆ. ಎಲ್ಲರಿಗೆ ಉಪ್ಪು ಬೇಕು. ಉಪ್ಪು ಇಲ್ಲದೆ ಹೋದ್ರೆ ಮನುಷ್ಯನ್ ಇರಕ್ಕಲ್ಲ ಮಾತಿ ಲೋಕದಲ್ಲಿ. ಅಲ್ಲಿ ಹೇಳೋ ಸಾರಿ. ಯಾಕಂದ್ರೆ ಉಪ್ಪು 2-3 ಅಂಶದಿಂದ ಕೂಡಿರ್ತದ ಮಾತು. ಸೋಡಿಯಂ, ಕ್ಲೋರೈಡ್ 2 ಅಂಶದಿಂದ ಕೂಡಿರ್ತದ ಮಾತು. ಇನ್ನು ಬೇರೆ ಬೇರೆ ಕೆಮಿಕಲ್ ಆಗ್ತದ್ರಿ ಇವಾಗ. ಆದ್ರೆ ಸೋಡಿಯಂ ಏನ್ ಮಾಡ್ತದಂದ್ರೆ, ಕ್ಲೋರೈಡ್ ಏನ್ ಮಾಡ್ತದೆ, ನಮ್ಮ ನರಗಳು ಮಜಲ್ಸ್ ನ ಕಂಟ್ರೋಲ್ ಮಾಡ್ತದ ಮಾತು. ಉಪ್ಪಿನಲ್ಲಿರುವ ಅಂಶ ಸೋಡಿಯಂ ಏನ್ ಮಾಡ್ತತೆ, ನಮ್ಮ ನರಗಳನ್ನ, ನಮ್ಮ ಮಜಲ್ಸ್ ನ, ನಮ್ಮ ಖಂಡಗಳನ್ನ ಅದೇನ್ ಮಾಡ್ತದೆ ಅಂದ್ರೆ ಕಂಟ್ರೋಲ್ ಆಗಿ ಮಾಡಿ ನಮ್ಮನ್ನ ನಡೆಸತ್ ಮಾತು. ಕ್ಲೋರೈಡ್ ಏನ್ ಮಾಡ್ತದಂದ್ರೆ ಹೃದಯ ರಕ್ತನ ಪಂಪ್ ಮಾಡ್ತಿರ್ತಲ್ಲ, ಆ ಹೃದಯ ರಕ್ತನ ಪಂಪ್ ಮಾಡುವಾಗ ಅದು ಹೆಲ್ಪ್ ಮಾಡ್ತತೆ, ಎಲೆಕ್ಟ್ರಾನಿಕ್ ಉತ್ಪತ್ತಿ ಆಗ್ತತ್ ಮಾತು. ನಮ್ಮ ಮನೆಗಳಿಗೆ, ನಿಮ್ಮ ಮನೆಗಳಿಗೆ ಕರೆಂಟ್ ಹಾಕುವಾಗ ಅರ್ಥ ಏನ್ ಹೇಳ್ತಾರಲ್ಲ, ಅದ್ರಕ್ಕೆ ಏನಾಗ್ತಾರೆ ಹೇಳ್ರಿ ನೋಡೋಣ, ಉಪ್ಪು ಹಾಕ್ತಾರ ಮಾತು. ಎದಕ್ಕ? ಉಪ್ಪು ಕರೆಂಟ್ ನ ಕಂಟ್ರೋಲ್ ಮಾಡುವ ಕೆಪಾಸಿಟಿ ಇರತ್ ಮಾತು, ಉತ್ಪತ್ತಿ ಮಾಡುವ ಕೆಪಾಸಿಟಿ ಇರತ್ ಮಾತು. ನಮ್ ದೇಹದಲ್ಲಿ ಕೂಡ ಉಪ್ಪು ಕಡಿಮೆ ಆದ್ರೆ ಲೋ BP ಆತತ್ ಮಾತು. ಅಲ್ಲೆಲ್ಲೂಯ್ಯ. ಉಪ್ಪು ಕಡಿಮೆ ಆದಾಗ ಏನಾಗತ್ತ, ಲೋ BP ಆತತ್ ಮಾತು. ಲೋ BP ಆಗ್ಬಿಟ್ರೆ ಏನಾಗತ್ ಗೊತ್ತಾ, ಇದ್ದಕ್ಕಿದ್ದಂಗೆ ಬೆವರು ಬಂದ್ಬಿಡ್ತತ, ಮನುಷ್ಯನ ಕುಸೆ ಬೀಳ್ತಾನ ಮಾತು. ಅಲ್ಲೆಲ್ಲೂಯ್ಯ. ಒಂದು ವೇಳೆ ಉಪ್ಪು ಜಾಸ್ತಿ ಆದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೈತಿ, ಸ್ವಲ್ಪ ಕಂಟ್ರೋಲ್ ಆಗಿರ್ಲಿ ಅಂತ ಹೇಳ್ತಾರ ಮಾತು. ಏನ್ ತಿನ್ನೋದ್ರಲ್ಲಿ, ಉಪ್ಪು ತಿನ್ನೋದ್ರಲ್ಲಿ. ಅದಕ್ಕೋಸ್ಕರ ಉಪ್ಪು ಜಾಸ್ತಿ ತಿಂದ್ರು ಕಷ್ಟ, ಕಡಿಮೆ ತಿಂದ್ರು ಕಷ್ಟ ಮಾತು. ಅದಕ್ಕೆ ರುಚಿಗೆ ತಕ್ಕಂತೆ ಉಪ್ಪು ಅಂತ ಹೇಳ್ತಾರ ಮಾತು. ಜಾಸ್ತಿ ಆದ್ರೂ ಕಷ್ಟ, ಕಡಿಮೆ ಆದ್ರೂ ಕಷ್ಟ. ಜಾಸ್ತಿ ಆದ್ರೆ ಜಗಳ, ಕಡಿಮೆ ಆದ್ರೆ
ಮತ್ತೆ ಅಕ್ಕಿ ತಿನ್ಬೋದಲ್ವಾ? ಎದಕ್ಕಂದ್ರೆ ಇದ್ರಲಿಂಚನೆ ಇಡೀ ದೇಶ, ಇಡೀ ಕುಟುಂಬಗಳು, ಅತ್ತೆ ಸೊಸೆಗೆ, ಮನೆಯಲ್ಲಿ ಗಂಡ ಹೆಂಡತಿಗೆ ಎಲ್ಲರಿಗೂ ಸಮಸ್ಯೆ. ಇದು ಸಮಸ್ಯೆ ಇಲ್ಲದೆ ಅಂತಂದ್ರೆ ಏನಿಲ್ಲ. ಉಪ್ಪು ತಿಂದ್ರೆ ಏನ್ ಕುಡಿಬೇಕಂತೆ? ಸಾರಾಯಿ ಕುಡಿಬೇಕಾ? ಸಾರಾಯಿ ಕೂಡ ಕುಡಿತಾರೆ ಗೊತ್ತಾ? ನಾನ್ ನೋಡಿನ ಮಾತು. ಸಾರಾಯಿ ಕುಡಿದು ಬಿಟ್ಟು ಉಪ್ಪು ಒಂದ್ ಎರಡು ಅಕ್ಕಿ ಅಂತ ಮಾತು ಏನ್ ತಿನ್ಬೇಕಾಗಲ್ಲ ರುಚಿಗೆ ಅವ್ರಿಗೆ. ಅಲ್ಲೆಲ್ಲಯ್ಯ. ಆದ್ರೆ ಉಪ್ಪು ಬಹಳ ಇಂಪಾರ್ಟೆಂಟ್ ಮಾತು ಮನುಷ್ಯನಿಗೆ. ಅದಕ್ಕೋಸ್ಕರವೇ ಯೇಸು ಸುವಾರ್ತೆ ಹೇಳುವಾಗ, ಬೆಟ್ಟದ ಮೇಲೆ ಕೂತ್ಕೊಂಡು ಪ್ರಸಂಗ ಮಾಡುವಾಗ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಅನ್ನೋ ಮಾತು. ಸಕ್ಕರೆ ಆಗಿರಿ ಅಂತ ಹೇಳಿಲ್ಲ ದೇವ್ರ ನಮನ. ಇಲ್ಲ ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಇಲ್ಲ ಮೆಣಸು, ಲವಂಗ ಅಂತ ಹೇಳಿಲ್ಲ ದೇವ್ರು. ಏನಾಗಿರುತ್ತೆ ನಮ್ನೆಲ್ಲರನ್ನ? ಇದು ಬರೇ ಶಿಷ್ಯರಿಗೆ ಅಂದೇನ, ಶಿಷ್ಯರಿಗೆ ಅಂದಲ್ಲ, ಅಪೊಸ್ತಲರಿಗೂ, ಶಿಷ್ಯರಿಗೂ, ಕ್ರೈಸ್ತರಿಗೂ, ಅಲ್ಲಿ ಬಂದಿರೋ ಎಲ್ಲಾ ಜನರಿಗೂ ಒಂದ್ ಮಾತನ್ನ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಅಂತ ನನ್ನ ಮಾತು. ಆಮೇಲೆ ಸಾರಿ, ಎದಕ್ಕಂದ್ರೆ ಉಪ್ಪುನ ರೋಮ್ ಪ್ರಭುತ್ವ ಜನರು ಅವಾಗ ಸಾಕ್ರಿಫೈ ಅಂದ್ರೆ ಅವರು ಏನ್ ಮಾಡ್ತಾರೆ, ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ರಲ್ಲ ಯೆರೂಸಲೇಮ್ನ, ಇಸ್ರಾಯೇಲ್ ದೇಶನ, ಎಲ್ಲ ದೇಶಗಳನ್ನ ಹೇಳಿ ಎಷ್ಟು 500 ವರ್ಷಗಳ ಆಡಳಿತ ಮಾಡಿರಂತವ್ರು. ಯಾರು? ರೋಮ್ ಸಾಮ್ರಾಜ್ಯ ಜನರು. ಅವಾಗ ಏನ್ ಮಾಡ್ತಂದ್ರೆ, ಉಪ್ಪು ಇಸ್ರಾಯೇಲ್ ದೇಶದಲ್ಲಿ ಯೋರ್ದನ್ ನದಿ, ಗಲಿಲಾಯ ಸಮುದ್ರ, ಮೃತು ಸಮುದ್ರ, ಈ ಮೃತು ಸಮುದ್ರ ಅನ್ನುವಂಥದ್ದು ಉಪ್ಪಿನ ಸಮುದ್ರ. ನಾನು ಒಂದ್ಸಾರಿ ನಿಮ್ಗೆ ಹೇಳಿನಲ್ಲ, ಆ ಸಮುದ್ರದಲ್ಲಿ ಯಾರಾದ್ರೂ ಈಸಲು ಬರ್ಲಾರ್ದ್ರ ಬಿದ್ರೆ ಏನಾಗ್ಲಂತೆ? ಮುಳುಗಾಕಲ ಮಾತಾಸಲಿ. ಅದರಿಂದ ಉಪ್ಪು ತಯಾರು ಮಾಡಿ ಇಡೀ ದೇಶಕ್ಕೆ ಏನ್ ಮಾಡ್ತಿದ್ರು ಅಂದ್ರೆ ಅದನ್ನ ಸರಬರಾಜ ಮಾಡ್ತಾ ಇದ್ರು. ಅದನ್ನ ಏನ್ ಮಾಡ್ತಿದ್ರು ಅಂದ್ರೆ ಕಳಿಸಿದ್ರು, ಡಿಸ್ಟ್ರಿಬ್ಯೂಟರ್ ಮಾಡ್ತಿದ್ರು ಮಾತು. ಆದ್ರೆ ಆಗಿನ ಕಾಲದಲ್ಲಿ ಬಂಡಿಗಳಾಗ ಏನ್ ಮಾಡ್ತಾರೆ, ಉಪ್ಪುನ ಮಾಡ್ತಾ ಇದ್ರು. ಇವಾಗ ನಮ್ಗೇನಿಲ್ಲ, 1 kg ಕೊಡು, 2 kg ಕೊಡು ಅಂತ ಕೇಳ್ತು ಮಾತು. ಅವಾಗ ಹಂಗಲ್ಲ, ಅಸಲಿ ಬಂಡಿಗಳಲ್ಲಿ, ಚೀಲಗಳಲ್ಲಿ ಬರ್ತಾ ಇದ್ರು. ಉಪ್ಪುನ ಯಾರು ಸಹ ಏನ್ ಮಾಡ್ತಾ ಇರ್ಲಿಲ್ಲ ಅಂದ್ರೆ ಒಳಗಡೆ ಯಾರು ಬಚ್ಚಿಡ್ತಾ ಇರ್ಲಿಲ್ಲ ಮಾತು. ಎದಕ್ಕಂದ್ರೆ ಅದೆಲ್ಲ ಎಲ್ಲಿರ್ತಾರ, ಅಂಗಡಿಗಳ ಹೋದ್ರೆ ಎಲ್ಲಿರ್ತತೆ ಉಪ್ಪು? ಎಲ್ಲಿರ್ತತಪ್ಪ? ಉಪ್ಪುನ ಯಾರು ಕೂಡ ಕಳ್ತನ ಮಾಡಕಲ್ಲ ಮಾತು. ಎದಕ್ಕೆ ಹೇಳಿದ್ರೆ, ಉಪ್ಪು ಕಳ್ತನ ಮಾಡಿದ್ರೆ ಸಾಲ ಸೇರಕಲ್ಲ ಅಂತ ಹೇಳ್ಯಾರ ಮತ್ತೆ. ಅದಕ್ಕಂದ್ರೆ ಅದೆಲ್ಲ ಅಷ್ಟೇ ಹಂಗ ಹೇಳಿದ್ರು. ನಮ್ ಭಾರತ ದೇಶದ ಬಹಳ ಜ್ಞಾನವಂತರು. ಓಕೆ, ನೀವ್ ಮತ್ತೆ ಒಪ್ಕೊಂಡ್ ಬರ್ಬಾಡ್ರಿ, ಎಲ್ಲರೂ ಕೇಳಿಸ್ಕೊಡ್ರಿ. ಉಪ್ಪನ್ನ ಸಾಡ್ರಿಯಾಗಿ ಉಪಯೋಗಿಸಿದ್ರು. ಉಪ್ಪು ಪ್ರತಿಯೊಬ್ಬ ಮನುಷ್ಯನಿಗೆ ಬಹಳ ಇಂಪಾರ್ಟೆಂಟ್ ಮಾತು. ಅದಕ್ಕೋಸ್ಕರವೇ ಎಲ್ಲಾ ಹಾಕಿ ನೋಡು, ಉಪ್ಪು ಇರ್ತದಂತ ನನ್ನ ಗುಡಗೆ, ಅದ್ರಲ್ಲಿ ಹಾಕಿ ನೋಡತ್ತದ ಮತ್ತೆ ಅಡಿಗೆ ಮಾಡುವಂತವ್ರಿಗೆ. ಅದಕ್ಕೋಸ್ಕರ ಉಪ್ಪು ಹಾಕಕ ಕರೆಕ್ಟ್ ಬಂದ್ಬಿಟ್ರೆ ಮನೆಯಲ್ಲಿ ಅಸಲಿ ಅರ್ಧ ಜಗಳ ಹೋದಂಗ ಮಾತು. ಅಸಲಿ ಇನ್ನೇನ್ ಸಮಸ್ಯೆ ಇರಕಲ್ಲ ಮಾತು. ಇಷ್ಟು ವರ್ಷಗಳಾದ್ರೂಡಾಗಿ ನಾನು ನಿಮ್ಮೆಲ್ಲರೂ ಕುತ್ಕೊಂಡಿರೋ ಪುರುಷರಿಗೆ ಆಗ್ಲಿ, ಸ್ತ್ರೀಯರಿಗೆ ಆಗ್ಲಿ, ಇವತ್ತಿಗೂ ಗುದ್ದಾಡ್ತಿರೋದು ಕೆಲವು ವಿಷಯಗಳಿಗೆ. ಏನ್ ಹೇಳ್ರಿ ಮೇನು? ಇವತ್ತಿಗೂ ಇಷ್ಟು ವರ್ಷಗಳಾಗ್ಬೋದು, 20 ವರ್ಷ ಆಗ್ಬೋದು, 30 ವರ್ಷ, ಲಾಸ್ಟ್ಗೆ ಮೊಮ್ಮಕ್ಕಳು ನೆಟ್ಕೊಂಡಿದ್ರು ನೋಡಾಗಿ ನಿನಗಿನ್ನ ಉಪಯೋಗ ಬರಕಲ್ಲ ಅಂತಂತಾರ ಮಾತು. ಅದು ಸಾಮಾನ್ಯವಾಗಿರುವಂತದ್ದು ಪದಾರ್ಥ ಆಗಿದ್ರು, ಸಾಮಾನ್ಯವಾಗಿರುವಂತ ವಸ್ತು ಇದ್ರು. ಆದ್ರೆ ಅದರಲ್ಲಿರುವಂತಹ ಗುಣಗಳು ನಮ್ಮ ಜೀವನದಲ್ಲಿರ್ಬೇಕು ಮಾತು. ಉಪ್ಪು ಯೇಸು ಕ್ರಿಸ್ತನಿಗೆ ಹೋಲಿಸ್ಕೊಳ್ಬಹುದು, ಉಪ್ಪು ಕ್ರೈಸ್ತನಿಗೆ ಹೋಲಿಸ್ಕೊಳ್ಬಹುದು. ಎರಡು ಮಾತಾಡು. ಒಂದು ಯೇಸು ಕ್ರಿಸ್ತನಿಗೆ ಉಪ್ಪು ಹೋಲಿಸ್ಬೋದು, ಒಂದು ಕ್ರೈಸ್ತನಿಗೆ ಹೋಲಿಸ್ಬೋದು ಉಪ್ಪು. ಆ ಉಪ್ಪು ನಾವಾಗಿದ್ರೆ ಈ ಭೂಮಿಗೆ ಏನಾಗಿರ್ತದೆ ಅಂದ್ರೆ ಭೂಮಿಗೆ ಉಪಯೋಗ ಆಗಿರ್ತದೆ. ಭೂಮಿಗೆ ಯಾಕೆ ಉಪಯೋಗ ಆಗಿರ್ತದೆ ಅಂದ್ರೆ ಭೂಮಿ ಮೇಲಿರುವ ಜನರಿಗೆ ಉಪಯೋಗ ಆಗಿರ್ತಂತೆ. ಹಲ್ಲೆಲೂಯಾ. ಎದಕ್ಕಂದ್ರೆ ಉಪ್ಪು ಇಲ್ಲದೆ ಯಾವ ರೀತಿ ಮನುಷ್ಯನಿರೋದಿಲ್ಲೋ, ಕ್ರೈಸ್ತರು ಇಲ್ಲದೆ ಲೋಕದಲ್ಲಿ ಜನರಿಗೆ ರುಚಿ ಇಲ್ಲ ಮಾತು. ಆಮೇಲೆ ಸಾರಿ ನಾನು ಹೇಳಿದ ಅರ್ಥಮ್ಮ, ಉಪ್ಪು ಇಲ್ಲದೆ ಹೆಂಗ ರುಚಿ ಇರೋದಿಲ್ಲೋ, ಕ್ರೈಸ್ತರಿಲ್ಲದೆ ಕೂಡ ಈ ಭೂಮಿ ಮೇಲಿರುವ ಪ್ರತಿ ಮನುಷ್ಯನಿಗೆ ಏನಿಲ್ಲ, ರುಚಿ ಇಲ್ಲ ಅಂತ ಸಲಿ. ಮತ್ತೆ ಯಾರು ಕೊಡ್ಬೇಕು ರುಚಿ? ಇವಾಗ ಹೇಳ್ರಿ, ನೀನೇ ಕೊಡ್ಬೇಕು ರುಚಿ. ಯಾಕಂದ್ರೆ ನೀನೇ ಉಪ್ಪಾಗಿ ಅಂತೇಳಿ ನಾವು ಯೇಸು ಸ್ವಾಮಿ ಹೇಳ್ರಲ್ಲ ಸರ್, ನನ್ನನ್ನು ಏನಾಗಿರಂತ ದೇವ್ರು ಎಲ್ಲರೂ ಹೇಳ್ಕೊಡ್ರ ಸಾರಿ, ನನ್ನನ್ನು ಈ ಭೂಮಿಗೆ ಉಪ್ಪಾಗಿರಂತ. ನನ್ನ ಯಾರು ಹೇಳ್ಯಾರ? ಪಾಸ್ಟರ್ ಒಂದೊಂದು ಸ್ವಾಮಿ ಹೇಳ್ಯಾನ ಅಲ್ಲ. ಯಾರು ಹೇಳ್ರಿ? ಯೇಸು ಸ್ವಾಮಿ ಹೇಳ್ಯಾನ. ಯಾರು ಹೇಳ್ರಮ್ಮ? ಯೇಸು ಸ್ವಾಮಿ ಹೇಳ್ಯಾನ. ಓಕೆ, ಉಪ್ಪಿನಲ್ಲಿರುವ ಕೆಲವು ಗುಣಗಳ ಬಗ್ಗೆ ಮಾತಾಡಿ ನಾನು ಬೇಗ ಮುಗಿಸ್ಲಿಕ್ಕೆ ಪ್ರಯತ್ನ ಮಾತು. ಉಪ್ಪು ನಮ್ಮನ್ನು ಏನ್ ಮಾಡ್ತದೆ? ಕೆಲವು ಗುಣಗಳು ದೇವರ ವಾಕ್ಯದಿಂದ ನಾವು ನೋಡೋಣ. ಉಪ್ಪಿನಲ್ಲಿರುವ ಗುಣಗಳು ನಮ್ಮಲ್ಲಿ ಇರಬೇಕು ಮಾತು. ಯೋಹನ ಬರೆಸುವಾರ್ತೆ 15ನೇ ಅಧ್ಯಾಯ 16-17 ವಚನ ಓದಿ ಒಂದು ಸಾರಿ. ಯೋಹನ ಬರೆಸುವಾರ್ತೆ 15, 16, 17 ವಚನ ಬೇಗ ಬೇಗ ಓದ್ರಿ. ನೀವು ನನ್ನ ಸ್ನೇಹಿತರು. ಇನ್ನು ಮೇಲೆ ನಾನು ನಿಮ್ಮನ್ನು ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ತಂದೆಯ ಕಡೆಯಿಂದ ನಾನು ತಿಳಿಸಿದ್ದೇನೆ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಯಲ್ಲ. ಇಲ್ಲಿ ಕೇಳಿಸ್ಕೊಳ್ರಿ, ನೀವು ನನ್ನನ್ನು ಏನ್ ಮಾಡ್ಲಿಲ್ಲ, ಆರಿಸಿ ತೆಗೆದುಕೊಂಡಿಯಲ್ಲ. ಏನಪ್ಪಾ?
ಆರಿಸಿ ತೆಗೆದುಕೊಂಡಿಲ್ಲ. ನೀವು ನನ್ನನ್ನು ಆರಿಸ್ಕೊಳ್ಳಿಲ್ಲ, ನಾನೇ ನಿಮ್ಮನ್ನ ಏನ್ ಮಾಡಿನಿ? ಆರಿಸಿಕೊಂಡ. ಆಮೇಲೆ ಹೇಳೋದು ಸಾರಿ, ಯೇಸು ಸ್ವಾಮಿನ ನಾವು ಏನ್ ಮಾಡಿಲ್ಲ ಅಂತಂದ್ರೆ, ನಾವು ಆರಿಸ್ಕೊಂಡಿಲ್ಲಂತೆ, ನಮ್ಮನ್ನೇ ಯೇಸು ಸ್ವಾಮಿ ಏನ್ ಮಾಡೋಣ? ಆರಿಸಿಕೊಂಡನ. ಓದಪ್ಪ ಮುಂದಕ್ಕೆ ಹೋದು. ನೀವು ಹೊರಟು ಹೋಗಿ ಫಲ ಕೊಡುವರಾಗಿರ್ಬೇಕು. ನೀವು ಕೊಡುವ ಫಲವು ನಿಲ್ಲುವಂತದಾಗಿರಬೇಕು. ನಿಮ್ಮನ್ನು ಏನ್ ಮಾಡಿ ನಾನು ನೇಮಿಸಿದ್ದೇನೆ. ಈಗಿರುವರಿದ್ದ ನನ್ನ ಹೆಸರಿನಲ್ಲಿ ತಂದೆಯನ್ನು ನೀವೇನೇನು ಬೇಡಿಕೊಳ್ಳುವರು ಅದನ್ನು ಆದರೂ ನಿಮಗೆ ಕೊಡುವರು. ಆಮೇಲೆ ಹೇಳಲ್ಲ ಸಾರಿ, ನೋಡ್ರಿ, ಉಪ್ಪಿನಲ್ಲಿರುವಂತ ಗುಣ ಏನಂತಂದ್ರೆ, ಯೇಸು ಸ್ವಾಮಿನ ನಾವು ಆರಿಸ್ಕೊಂಡಿಲ್ಲ, ನಮ್ಮನ್ನ ಆರಿಸ್ಕೊಂಡು ಈ ಭೂಮಿಗೆ ಉಪ್ಪನ್ನಾಗಿ ನಮ್ಮನ್ನ ಮಾಡೇನಂತೆ. ಆಮೇಲೆ ಹೇಳಲ್ಲ ಸಾರಿ, ಉಪ್ಪಿನಲ್ಲಿರುವ ಗುಣಗಳು ಒಂದು 4-5 ಗುಣಗಳಿದೆ. ಮಾತು ಉಪ್ಪು ಹೆಂಗ ತಯಾರಾಗ್ತಂದ್ರೆ, ಸಮುದ್ರದಾಗಿರುವ ನೀರು ಔಟ್ಲ ತಗೊಂಬಂದು ಗಡ್ಡಿಗೆ ಹಾಕಿ ಒಂದು ಗದ್ದೆ ತರ, ನಾವು ಇವಾಗ ಮಾಗಣಿ ನೋಡ್ತವಲ್ಲ, ಮಾಗಣಿ ತರ ಆಗ್ಬೇಕಂದ್ರೆ ಅದನ್ನ ನೆಲ್ಲ ಹಾಕಿ ಸಸೆ ಇಟ್ಟು ಏನೆಲ್ಲ ಮಾಡ್ತತ, ಅವಾಗ ಅದು ನೆಲ್ಲು ಬರ್ತದ. ಮಾತು ಉಪ್ಪು ಆಗ್ಬೇಕಂದ್ರೆ ಸಮುದ್ರದ ನೀರು ಮಾಗಣಿ ಟೈಪು ಅವಟ್ಲೇನು ಒಡ್ಡುಗಳು ಕಟ್ಟಿ ನೀರನ್ನ ತಂದು ಸಪರೇಟ್ ಮಾಡ್ತಾರ. ಮಾತು ಸಮುದ್ರದಾಗ ಇರುವ ತನಕ ನೀರು ಉಪ್ಪಾಗಕ್ಕಲ್ಲ. ಮಾತು ಯಾವಾಗ ನೀರು ಕಡಿಗೆ ಬಂದು ಗದ್ದೆ ಟೈಪ್ ಮಾಡಿ ಅದ್ರಲ್ಲಿ ನೀರ್ ಹಾಕಿ ಬಿಸಿಲು ಕಾಲದಾಗ ಬಿಸಿಲಿನ ಕಿರಣ ಬಿದ್ದಾಗ ನೀರು ಎಪ್ಪುಗಟ್ಟಿ ಉಪ್ಪಾಗ್ತತ್. ಮಾತು ಅಲ್ಲೆಲ್ಲ ಸಾರಿ, ಇವಾಗ ಆ ಸಮುದ್ರ ಆಗಿರುವ ನೀರ್ ಏನಾಗಬೇಕು? ಬೇರ್ಪಡಬೇಕು, ಸಪರೇಟ್ ಆಗ್ಬೇಕು. ನಾನು ನೀನು ಕೂಡ ಯೇಸುವಿಗೆ ಉಪಯೋಗ ಆಗ್ಬೇಕಂದ್ರೆ ಲೋಕದಿಂದ ಸಪರೇಟ್ ಆಗ್ಬೇಕು. ಅಲ್ಲೆಲ್ಲ ಸಾರಿ, ಇವಾಗ ಅಪೊಸ್ತಲ ಕಾರ್ಯಗಳು 2ನೇ ಅಧ್ಯಾಯ 40ನೇ ವಚನ ಓದ್ರಿ. ಅಪೊಸ್ತಲ ಕಾರ್ಯಗಳು 2ನೇ ಅಧ್ಯಾಯ 40ನೇ ವಚನ. ಬೇರೆ ಅನೇಕವರ ಮಾತುಗಳಿಂದ ಅವರು ಖಂಡಿತವಾಗಿ ಸಾಕ್ಷಿ ನುಡಿದು ವಕ್ರ ಬುದ್ಧಿಯುಳ್ಳ ಈ ಸಂತತಿಗಳಿಂದ. ಯಾವ ಬುದ್ಧಿಯುಳ್ಳವರ ಸಂತತಿಯಿಂದ? ವಕ್ರ ಬುದ್ಧಿಯುಳ್ಳ ಈ ಸಂತತಿಯಿಂದ. ಈ ಲೋಕದಲ್ಲಿ ಎಂತ ಬುದ್ಧಿ ಐತಿ? ಒಳ್ಳೆ ಬುದ್ಧಿ ಮಾತ್ರ ಇಲ್ಲ. ಈ ಬುದ್ಧಿ ಉಳ್ಳವರಿಂದ ನೀವೇನಾಗ್ರಿ? ಸಪರೇಟ್ ಆಗ್ರಿ. ಲೋಕದಲ್ಲಿ ಇರುವ ತನಕ ನೀನು ಉಪಯೋಗ ಇಲ್ಲ ಯಾರಿಗೆ. ನೀನ್ ಸಪರೇಟ್ ಆಗ್ಬೇಕು, ಮಾರು ಮನಸ್ಸು ಹೊಂದಬೇಕು, ದೀಕ್ಷಾ ಸಂತಗಿರಬೇಕು, ಪರಿಶುದ್ಧವಾಗಿ ಜೀವಿಸ್ಬೇಕು, ಭಾನುವಾರದ ಆರಾಧನೆ ಇರಬೇಕು, ದೇವರನ್ನ ಸ್ತುತಿಸ್ಬೇಕು, ಜನರಿಗೆ ಭೂಮಿಗೆ ಉಪ್ಪಾಗಿ ನೀನು ಬದುಕಬೇಕು. ಮಾತು ಅಲ್ಲೆಲ್ಲೂಯ್ಯ. ಅದಕ್ಕೋಸ್ಕರವೇ ಉಪ್ಪಾಗ್ಬೇಕಂದ್ರೆ ನೀನು ಪ್ರತ್ಯೇಕಿಸಲ್ಪಡಬೇಕು. ಸಮುದ್ರದಲ್ಲಿರುವ ನೀರು ಉಪ್ಪಾಗಕ್ಕಲ್ಲ. ಯಾವಾಗ ನೀರು ಸಪರೇಟ್ ಆಗ್ತತೋ ಅವಾಗ ಏನಾಗತ್ತ? ಉಪ್ಪಾಗ್ತತ್. ಮಾತು ನೀನ್ ಕೂಡ ಲೋಕದಲ್ಲೇ ಇರುವ ತಕನ, ಲೋಕದ ಆಸೆಯಲ್ಲಿರುವ ತಕನ, ಲೋಕದ ಕಲ್ಚರ್ ಇರುವ ತಕನ, ಲೋಕದ ಸಂಪ್ರದಾಯಗಳಿರುವ ತಕನ ನೀನು ಯಾರಿಗೂ ಉಪಯೋಗಿಲ್ಲ. ಸರಿ, ನೀನ್ ಸಪರೇಟ್ ಆಗಿ ಅನಕ ನೀನು ಭೂಮಿಗೆ ಏನಾಗ್ತಿ? ಅವಾಗ ಉಪ್ಪಾತಿ. ಮಾತು ಸಪರೇಟ್ ಆಗ್ಲಾರ್ದೆ ಹೋದ್ರೆ ಉಪ್ಪಾಗ್ಲಿಕ್ಕೆ ಸಾಧ್ಯವಿಲ್ಲ. 2ನೇ ಕೊರಿಂಥ 6:17 ಹೋದ್ರೆ ಸರಿ. 2ನೇ ಕೊರಿಂಥ 6:17. 2ನೇ ಕೊರಿಂಥ 6:17 ಅಪ್ಪ. 6:17. ಯಾವ ಜನರ ಮಧ್ಯದಿಂದ ನೀನು ಹೊರಟು ಬರಬೇಕು? ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ಏನಾಗ್ಬೇಕು? ನೀವು ಪ್ರತ್ಯೇಕವಾಗಿರ್ರಿ. ಹಲ್ಲೆಲೂಯಾ. ಎದಕ್ಕಂದ್ರೆ ಲೋಕದಲ್ಲೇ ಇದ್ರೆ, ನೀನು ಲೋಕದ ಕಲ್ಚರ್ನಲ್ಲೇ ಇದ್ರೆ ನೀನು ಏನಾಗ್ಲಿಕ್ಕೆ ಸಾಧ್ಯವಿಲ್ಲ, ಉಪ್ಪಾಗ್ಲಿಕ್ಕೆ ಸಾಧ್ಯವಿಲ್ಲ. ಸಮುದ್ರದ ನೀರು ಯಾವಾಗ್ಲೂ ಹಂಗೆ ಇರ್ತಾವ, ಉಪ್ಪಾಗಕ್ಕಲ್ಲ. ಯಾವಾಗ ಸಪರೇಟ್ ಆಗ್ತತೋ ಏನಾಗ್ತದ? ಅದು ಉಪ್ಪಾಗ. 14ನೇ ವಚನ ಓದ್ ಹಂಗೆ, ಅದ್ರಲ್ಲಿ 14:6-14 ಓದು. ನೀವು ಕ್ರಿಸ್ತನ ನಂಬಿಕೆ ಇಲ್ಲದವರ ಸಂಗಡ ಸೇರಿ ಕಲಿಬೇಡ್ರಿ ಯಾವಾಗ್ಲೂ. ಆಮೇಲೆ ಕೈಗಳೆತ್ತಿ ಎಲ್ಲರೂ ಸಾರಿ. ಇವಾಗ ನೀನು ಉಪ್ಪಾಗಬೇಕಂದ್ರೆ ಕ್ರಿಸ್ತನನ್ನು ನಂಬಲಾರದವರ ಸಂಗಡ ಇಜ್ಜೋಡಾಗಬೇಡ ಅಂತ ಹೇಳಿ ಮಾತು. ಅವ್ರ ಹತ್ರ ಸೇರ್ಬೇಡ, ಅವ್ರ ಹತ್ರ ಕಲಿಬೇಡ, ಅವ್ರ ಹತ್ರ ಕುತ್ಕೊಳಕ ನೀನ್ ಇಷ್ಟಪಡಬೇಡ, ಅವ್ರ ಹತ್ರ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಬೇಡ. ಸರಿ, ಎದಕ್ಕಂದ್ರೆ ನಿನ್ನನ್ನು ಪ್ರತ್ಯೇಕ ಮಾಡಿದಾನೆ ದೇವರು. ಅಲ್ಲೆಲ್ಲೂ ಸಾರಿ, ನಿನ್ನನ್ನು ಏನ್ ಮಾಡೋಣ? ಪ್ರತ್ಯೇಕವಾಗಿ ಮಾಡೋಣ. ಯಾಕೆ? ಈ ಭೂಮಿಗೆ ಏನಾಗಿರ್ಬೇಕಂತೇಳಿ ನೀನು ಉಪ್ಪಾಗಿರ್ಬೇಕಂತೇಳಿ. ನೀನು ಉಪ್ಪಾಗಿದ್ರೇನೆ ಅದು ಟೇಸ್ಟ್ ಆಗಿರುತ್ತೆ. ಉಪ್ಪು ತನ್ನ ಸಾರವನ್ನು ಕಳ್ಕೊಂಡ್ರೆ, ಬೈಬಲ್ ಹೇಳುತ್ತೆ ಉಪ್ಪಿನ ರುಚಿ ಕಳ್ಕೊಂಡ್ರೆ ಅದು ಯಾವುದಕ್ಕೆ ಉಪಯೋಗ ಬರ್ತದೆ ಅಂತ ಹೇಳ? ಅದು ಜನರ ಕಾಲ್ ಕೆಳಗಡೆ ತುಳಿಲಿಕ್ಕೆ ಹೊರತು ಇನ್ನು ಯಾವುದಕ್ಕೆ ಉಪಯೋಗ ಬರಲ್ಲ. ಎದಕ್ಕ ಆ ಮಾತು ಹೇಳೇನಂತಂದ್ರೆ, ಆ ವಾಕ್ಯ ಓದ್ತಿಯಪ್ಪ ಒಂದ್ಸಾರಿ. 5:13 ಓದು ಒಂದ್ಸಾರಿ. ಓದು 5:13 ಮತ್ತಾಯ. ಬ್ಯಾರರು ಕೂಡ ಓದ್ರಿ, ಟಕ್ಕಮಂಗ್ ಓದ್ರಿ.
ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದ್ರೆ ಉಪ್ಪು ಏನಾಗತ್ತ ಅಂತ ಹೇಳ ಯೇಸು ಸ್ವಾಮಿ. ಉಪ್ಪು ಸಪ್ಪಗಾದ್ರೆ ಅದಕ್ಕೆ ಇನ್ನ ಏನ್ ಹಾಕಿ ಅದಕ್ಕೆ ರುಚಿ ಬರಂಗ್ ಮಾಡ್ತೀವಿ. ಜನರು ಅದನ್ನ ಹೊರಗೆ ಹಾಕಿ ಏನ್ ಮಾಡ್ತಾರಂತೆ, ಅದನ್ನ ಹೊರಗೆ ಹಾಕಿ ಉಪ್ಪನ್ನ ಏನ್ ಮಾಡ್ತಾರಂತೆ, ತುಳಿಯುವುದಕ್ಕೆ ಹೊರತು ಅದು ಯೋಗ್ಯವೇ ಹೊರತು ಯಾವುದಕ್ಕೆ ಮತ್ಯಾವ ಕೆಲಸಕ್ಕೂ ಬರೋದಂತ. ನೋಡ್ರಿ, ಉಪ್ಪು ಕೆಳಗಡೆ ಬಿದ್ರೆ ಸಾಮಾನ್ಯವಾಗಿ ಏನ್ ಮಾಡ್ಬಾರ್ದಂತಾರ, ಉಪ್ಪನ ತುಳಿಬಾರ್ದಂತಾರ. ಯೇಸು ಸ್ವಾಮಿ ಉಪ್ಪಿನ ಬಗ್ಗೆ ಮಾತಾಡುವಾಗ ಉಪ್ಪು ಉಪ್ಪಾಗಲಾರದೆ ಹೋಗಿದ್ರೆ, ಉಪ್ಪು ರುಚಿ ಕಳ್ಕೊಂಡ್ರೆ ಉಪ್ಪನ್ನ ಏನ್ ಮಾಡ್ತಾರೆ, ತುಳಿಯುವ ದಾರಿಯಲ್ಲಿ ಹಾಕಂತ ಮಾತಾಡ ಮಾತು ಯೇಸು ಸ್ವಾಮಿ. ಆತ ಮಾತಾಡಿದ್ರೆ ಡಿಫ್ರೆನ್ಸ್ ಆಗಿರ್ತದ ಮಾತು. ನಮ್ಗೆ ಅರ್ಥ ಆಗೋದು ಬಹಳ ಕಷ್ಟ. ನೋಡ್ರಿ, ಯೇಸು ಸ್ವಾಮಿ ನಂಬಿಕೊಂಡು ಪ್ರತ್ಯೇಕವಾಗಿ ಜೀವನ ಮಾಡ್ತಾ ಇರುವಂತ ನಾವು ಭೂಮಿಗೆ ಏನಾಗಿರ್ತೀವಿ, ಉಪ್ಪಾಗಿರ್ತೀವಿ, ರುಚಿಯಾಗಿರ್ತೀವಿ. ಒಂದು ವೇಳೆ ಯೇಸು ಸ್ವಾಮಿ ನಂಬಿಕೊಂಡು ನಾವು ಅನ್ಯ ಜನರ ಹತ್ರ ಮತ್ತೆ ಇಜ್ಜೋಡಾಗಿ ಲೋಕದ ಪಾಪದಲ್ಲಿ ಸೇರಿ, ಲೋಕದ ಕಲ್ಮಶದಲ್ಲಿ ಸೇರಿ, ಲೋಕದ ಸಂಪ್ರದಾಯದಲ್ಲಿ ಸೇರ್ಬಿಟ್ರೆ ಉಪ್ಪಿನ ರುಚಿ ಕಳ್ಕೊಂಡ್ರೆ ಉಪ್ಪು ಎಲ್ಲಿ ಬರ್ತದ, ದಾರಿಗೆ ಬರ್ತದ ಮಾತು. ದಾರಿಗೆ ಬಂದ್ರೆ ಜನರೇನ್ ಮಾಡ್ತಾರ, ಅದನ್ನ ತುಳ್ಕಂತ ಓಡಾಡ್ತಾರ ಮಾತು. ಇದು ಒಂದು ರಕಮ್. ಅದು ಎರಡನೇ ರಕಮ್ ಕಲ್ಸ್ಕೊಡ್ರಿ. ಉಪ್ಪನ್ನ ತಯಾರಾಗಬೇಕಂದ್ರೆ ಏನ್ ಮಾಡ್ಬೇಕು, ಮಾಗಾಣಿ ಮಾಡ್ಬೇಕು ಮಾತು. ಮಾಗಾಣಿ ಮಾಡುವಾಗ ನೀರ್ ತಂದಾಕ್ತಾರ ಮಾತು. ನೀರ್ ತಂದಾಕ್ದಾಗ ಎಪ್ಪುಗರ್ತದ, ಗಡ್ಡೆಗರ್ತ. ಉಪ್ಪನ ಮ್ಯಾಗಳೆಲ್ಲ ಚೆಕ್ಕೆಂತಾರ ಮಾತು. ಮ್ಯಾಗಳೆಲ್ಲ ತಗೊಂಡೋಗಿ ಬೇರೆ ಕಡೆ ಏನಾಗ್ತಾರ, ಆರಾಕ್ತಾರ ಮಾತು. ಆರಾಕುವಾಗ ಏನಾಗ್ತತ, ಕೆಳಗಡೆ ಮಣ್ಣು ಉಪ್ಪು ಎರಡು ಮಿಕ್ಸ್ ಆಗಿರ್ತದ ಮಾತು. ಇವಾಗ ಅದನ್ನ ಯಾರಿಗನ್ನ ಕೊಟ್ರ ತಗಂತಾರ. ಎದಕ್ಕ ಅದು ಇರಲಿ, ಏನ್ ಮಿಕ್ಸ್ ಆಗೈತೆ, ಮಣ್ಣು ಮಿಕ್ಸ್ ಆಯ್ತು ಮಾತು. ಆ ಮಣ್ಣು ಮಿಕ್ಸ್ ಆಗಿ ಉಪ್ಪು ಮಿಕ್ಸ್ ಆಗಿರುವಂತ ಆ ಉಪ್ಪನ್ನ ತಗೊಂಡೋಗಿ ಏನಪ್ಪಾ, ಇದು ಉಪ್ಪು ತಗೊಂಡೋಗಿ ನಿಮ್ಮ ಮನೆ ಇಟ್ಕೊಂಡ್ರಂತ ಯಾರು ತಾಮಕ್ಕಲ್ಲ. ಏನ್ ಮಾಡ್ತಾರ, ಅದನ್ನ ತಾಂಡೋಗಿ ಎಲ್ಲಿ ಬಿಸಾಕ್ತಾರೆ ಹೇಳಿರುವಾಗ, ಉಪ್ಪು ಯಾರು ಹೊಲ್ದಾಗನ್ನ ಬಿಸಾಕಂತಾರ, ಉಪ್ಪು ಸಾಮಾನ್ಯವಾಗಿ ಹೊಲ್ದಕ್ಕೆ ತಾಂಡೋಗ್ತಾರ. ಎದಕ್ಕಲ್ರಿ, ಉಪ್ಪು ಚೆಲ್ಲರನಕ. ಆಗಿನ ಕಾಲದಲ್ಲಿ ಜನರು ಊರ್ ಕಟ್ಟಬಾರ್ದು, ಈ ಊರು ಉದ್ಧಾರ ಆಗಬಾರ್ದು ಅಂತ ಏನ್ ಮಾಡ್ತಿದ್ರು ಅಂದ್ರೆ, ಜನರು ಆಗಿನ ಕಾಲದಲ್ಲಿ ಚರಿತ್ರೆ ಇರ್ತತೆ, ಉಪ್ಪು ತಗೊಂಡೋಗಿ ಎಲ್ಲಿ ಜನರು ವಾಸ ಮಾಡ್ತಾರೋ ಆ ಊರು ನಾಶ ಆಗ್ಬೇಕಂದ್ರೆ ಹೋಗಿ ರಾತ್ರಿ ಹೋಗಿ ಉಪ್ಪು ಚೆಲ್ಲಿ ಬಂದ್ಬಿಡ್ತಿದ್ರಂತೆ. ಅಲ್ಲಿ ಒಂದು ಗಿಡ ಏನಾಗ್ತದ್ರಿ, ಸೌಳಿನಲ್ದಾಗ ಏನಾಗ್ಕಳಿಸ್ರಿ, ಅದು ಏನ್ ಅಂಶ ಸೇರುತ್ತೆ ಇವಾಗ, ಉಪ್ಪಿನ ಅಂಶ ಸೇರಿರ್ತತ್ ಮಾತು. ಅಂದ್ರೆ ಆಗಿನ ಕಾಲದಲ್ಲಿ ಕೂಡ ಉಪ್ಪು ಚೆಲ್ಲಿ ಬಂದ್ರಕ ಅಲ್ಲಿ ಊರು ಕಟ್ಟಕ್ ಹಾಕಲ್ಲ, ಅಲ್ಲಿ ಏನ್ ಗಿಡ ಬೆಳೆಸಕ್ ಹಾಕಲ್ಲ, ಏನ್ ಬೆಳಕ್ ಹಾಕಲ್ಲ ಮಾತು. ಇವಾಗ ಈ ಉಪ್ಪು ತಗೊಂಡೋಗಿ ಎಲ್ಲಿ ಹಾಕಕ ಉಪಯೋಗ ಇಲ್ಲ. ಎಲ್ಲಿ ಹಾಕ್ಬೇಕಿದ್ರೆ ಉಪ್ಪು ತಗೊಂಡೋಗಿ ಓಡಾಡೋ ದಾರಿಯಲ್ಲೇ ಹಾಕ್ಬೇಕು. ಎದಕ್ಕಂದ್ರೆ ಜನರು ತುಳ್ಕಂತ ಓಡಾಡಿದ್ರು ಪರವಾಗಿಲ್ಲ, ಅಲ್ಲಿ ಗಿಡ ಬೆಳಿಬಾರ್ದು, ಹುಲ್ಲು ಬೆಳಿಬಾರ್ದು, ದಾರಿ ಹಾಕಕ್ ಮಾತು. ಅಲ್ಲೆಲ್ಲೂಯ್ಯ. ಅದಕ್ಕೋಸ್ಕರ ಏನ್ ಹೇಳೋಣ, ಉಪ್ಪಿನ ರುಚಿ ಕಳ್ಕೊಂಡ್ರೆ ಅದು ಜನರು ತುಳಿಲಿಕ್ಕೆ ಹೊರತಾಗಿ ಅನ್ ಯಾವುದಕ್ಕೆ ಬರಲ್ಲ ಅಂತ ಮಾತು. ನೀನು ಕೂಡ ಕ್ರಿಸ್ತನಲ್ಲೇ ಇರ್ಬೇಕು, ನೀನು ಕೂಡ ಕ್ರಿಸ್ತನಲ್ಲೇ ನಡಿಬೇಕು, ನೀನು ಕೂಡ ಕ್ರಿಸ್ತನಲ್ಲೇ ನೀನ್ ಬದುಕಬೇಕು. ಒಂದು ವೇಳೆ ಬಿಟ್ಟು ಲೋಕಕ್ಕೆ ಹೋಗಿ ಅಂತ ನಿನ್ ಪರಿಸ್ಥಿತಿ ಕೂಡಗಿ, ಹಲೋ, ಜನರು ತುಳಿಯುವ ಉಪ್ಪು ಹೆಂಗಾಗೈತೋ ಎರಡು ಮಿಕ್ಸ್ ಆಗಿ ನಿನ್ ಪರಿಸ್ಥಿತಿ ಕೂಡಗಿ ಅತ್ತಾಗಲ್ಲ ಇತ್ತಾಗಲ್ಲ ತುಳಿದು ನಡೆಯುವ ಪರಿಸ್ಥಿತಿ ಆಗಿದ್ದೇನೋ ಒಂದು ವೇಳೆ ಆಲೋಚನೆ ಮಾಡ್ತಾ. ಉಪ್ಪನ್ನ ಸಪರೇಟ್ ಆಗಿ ಮಾಡಿದಾನೆ ದೇವರು. ಇದಕ್ಕ ಭೂಮಿಗೆ ಏನಾಗಿರ್ಬೇಕಂತೇಳಿ, ರುಚಿಯಾಗಿರ್ಬೇಕಂತ ಮೊದಲನೇದು. ಎರಡನೇದು, ಉಪ್ಪು ಯಾವ ಕಲರ್ ಇರ್ತತ, ಅದಕ್ಕೋಸ್ಕರ ನಿಮಗೆ ಕಲರ್ ಕೂಡ ಹೇಳಕ್ ಬರಕಲ್ಲ ಅಂತೇಳಿ ನಾನು ಇಲ್ಲಿ ತಂದಿಟ್ಟಿನಿ ನೋಡ್ರಿ. ಉಪ್ಪು ಹೆಂಗಿರ್ತತ ಹೇಳಿ ಎಲ್ಲರೂ ಸಾರಿ, ಉಪ್ಪು ಬಿಳಿ ಆಗಿರ್ತತ್ ಮಾತು. ಬಿಳಿ ವೈಟ್ ಯಾವ್ದಕ್ಕೆ ಗುರುತು, ಬೈಬಲ್ ಪ್ರಕಾರ ಯಾವ್ದಕ್ಕೆ ಗುರುತಪ್ಪ, ಯಾವ್ದಕ್ಕೆ ಗುರುತಮ್ಮ, ಎಲ್ಲರೂ ಜೋರಾಗಿ ಹೇಳ್ರಿ. ಅದಕ್ಕೋಸ್ಕರವೇ ಕರ್ತನ ಭೋಜನ ತಗೊಂಬೋತ್ನಾಗ ಎಲ್ಲರೂ ಬೆಳ್ಳನ್ನು ಹಾಕ್ಕೊಂಬರ್ರಿ, ಎಲ್ಲರೂ ಎಂತ ಹಾಕ್ಕೊಂಬರ್ರಿ, ಎಲ್ಲರೂ ಬೆಳ್ಳನ ಒಂದು ಯೂನಿಫಾರ್ಮ್ ಆಗಿರ್ತತೆ. ನಿಮ್ಮನ್ನ ನೋಡಿದ್ರು ಓ ಇವ್ರು ದೇವ್ರ ಮಕ್ಕಳಪ್ಪ, ಇವತ್ತೇನೋ ವಿಶೇಷವಾಗಿ ಆಯ್ತು ಅನ್ಕಂದ. ಬಿಳಿ ಅನ್ನುವಂಥದ್ದು ಪರಿಶುದ್ಧತೆಗೆ ಗುರುತು. 1 ಪೇತ್ರ 1:16 ಹೇಳ್ತತೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವೇನಾಗಿರ್ತೀರ, ಪರಿಶುದ್ಧವರ್ಗ. ನೀವು ಹಿಡ್ಕೊಂಡಿರುವ ಬೈಬಲ್ ಪರಿಶುದ್ಧದ್ದು, ನೀವು ನಂಬಿರುವ ದೇವರು ಪರಿಶುದ್ಧನು, ನೀವು ಆರಾಧಿಸುವ ದೇವರು ಪರಿಶುದ್ಧನು. ಚೆರೋಬಿಯರು, ಸೆರೋಬಿಯರು, ಮೀಕಾಯಲರು, ಗಬ್ರಿಯಲರು, 24 ಜನ ಹಿರಿಯರು, 4 ಜೀವಗಳು ಹಗಲು ರಾತ್ರಿ ವಿಶ್ರಾಂತಿ ಕೊಳ್ಳಲಾರದೆ ಪರಿಶುದ್ಧನು 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 ಆರಾಧನೆ ಮಾಡುವ ದೇವರು ಪರಿಶುದ್ಧನು. ಅಲ್ಲೆಲ್ಲೂಯ. ಪರಿಶುದ್ಧ ದೇವರ ಹತ್ರ ಆಟ ಆಡಬೇಡ ಅಂತ ಹೇಳ್ತಿರ್ತಾನೆ ಯಾವಾಗಲೂ. ಅಲ್ಲೆಲ್ಲೂಯ. ಐ ಆಮ್ ಗಾಡ್ ಇಸ್ ಹೋಲಿ ಹೇಳ್ರಲ್ಲ ಒಂದ್ಸಾರಿ ಅಂದ್ರೆ ಜೋರ. ಏನ್ ಭಯ ಪಡಬೇಡ, ಏನ್ ತಪ್ಪು ಮಾಡಿದ್ರು ಒಪ್ಪಿಕ. ಯೇಸು ರಕ್ತ ಪ್ರತಿಯೊಬ್ಬರನ್ನು ಪರಿಶುದ್ಧರನ್ನಾಗಿ ಮಾಡೋದ. ಅಲ್ಲೆಲ್ಲೂಯ. ನೀನು ಮಾಡುವ ಪ್ರಾರ್ಥನೆ
ಪರಿಶುದ್ಧ ಜನರ ಪ್ರಾರ್ಥನೆಯೊಳಗೆ ಸೇರಿ ದೇವರ ಹತ್ರ ಹೋಗ್ತಕ್ ಮಾತು. ನಮ್ಮ ನೀತಿ ಕಾರ್ಯಗಳಿಂದ ನಾವು ಪರಿಶುದ್ಧರಾಗಲ್ಲ, ನಾವು ಮಾಡುವ ಒಳ್ಳೆ ಕೆಲಸದಿಂದ ನಾವು ಪರಿಶುದ್ಧರಾಗಲ್ಲ, ನಾವು ಮಾಡುವ ದಾನ ಧರ್ಮಗಳಿಂದ ಪರಿಶುದ್ಧರಾಗಲ್ಲ. ಯೇಸು ರಕ್ತವು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿದೆ. ಅದಕ್ಕೋಸ್ಕರವೇ ಉಪ್ಪು ಎರಡನೇ ಗುಣ ಏನ್ ಗೊತ್ತಾ? ಬಿಳಿಯಾಗಿರ್ತತ್ ಮಾತು, ಪರಿಶುದ್ಧವಾಗಿರ್ತತ್ ಮಾತು. ಅದಕ್ಕೋಸ್ಕರವೇ ನೀನು ನಾನು ಕೂಡ ಹೆಂಗಿರ್ಬೇಕು? ಪರಿಶುದ್ಧವಾಗಿರ್ಬೇಕು ಮಾತು. ಉಪ್ಪು ನೀವು ಭೂಮಿಗೆ ಏನಾಗಿರತ್ತೇಣ? ಉಪ್ಪಾಗಿರುತ್ತಣ್ಣ. ಮೂರನೇ ಗುಣ ಉಪ್ಪಿಗೆ ಏನಿರ್ತದಂದ್ರೆ ರುಚಿ ಕೊಡುವ ಗುಣ ಇರ್ತತ್ ಮಾತು. ಉಪ್ಪು ಹಾಕಿದ ಕೂಡಲೇ ಏನ್ ಐಟಮ್ಸ್ ಆಗ್ಲಿ ಏನಾಗತ್ತ? ಟೇಸ್ಟ್ ಬರ್ತತ್ ಮಾತು. ಎಲ್ಲರೂ ಏನ್ ಬರ್ತಮ್ಮ? ಟೇಸ್ಟ್ ಬರ್ತದ. ಇವಾಗ ಬೇಸೆ ತೊಗೊಂಡಂತೂ ಮಾತು, ಊಟ ಮಾಡೋ ಹೊತ್ತಾಗ ಉಪ್ಪು ಕಡಿಮೆ ಆಗೋ ತನಕ, ರುಚಿ ಕಡಿಮೆ ಆಗೋ ತನಕ ಅದು ತಿಂತಾ ಇದ್ರೆ, ಸಪ್ಪಗೆ ತಿಂತಾ ಇದ್ರೆ ಇದೇನ್ರ ಹಿಂಗೆ ಐತಿದು ಅಸಲಿ ತಿನ್ನಂಗೆ ಆಗೋಲ್ದು, ಸ್ವಲ್ಪ ಉಪ್ಪು ಹಾಕಂತ ಮಾತು. ಯಾರನ್ನ ಕುತ್ಕೊಂಡಿರ್ತಾರನ್ಕ ಬೀಗ್ರ ಮನೆಗೆ ಬಂದು ಏನಂತಾರ ಹೇಳ್ರಿ? ಬೀಗ್ರ ಮನೆಗೆ ಬಂದು ಕುತ್ಕೊಂಡಿರ್ತಾರನಕ ಏನಂತಾರ ನೋಡಿ, ಹಿಂಗೆ ಕುತ್ಕೊಂಡಿದ್ರ ಎದಕ್ಕ ಮತ್ತೇನ್ ಹಾಕ್ಬೇಕು ಇವಾಗ? ಉಪ್ಪು ಹಾಕದಂದ್ರ ಅವ್ರಿಗೆ ಬೇರೆ ಉಪ್ಪು ತಪ್ಪ ಅಲ್ಲಿ ಸ್ವಲ್ಪ ಮಾಂಬದನ್ನ ಕರ್ಕೊಂಡು ಹೋಗ ಹಂಗ ಹೋಯ್ ಬರ ಹಂಗ ಹಾಕರ್ ಮಾತು. ಆ ಉಪ್ಪು ಬೇರೆ ಮತ್ತೆ. ಅಲ್ಲೆಲ್ಲಯ್ಯ ಉಪ್ಪು ಏನ್ ಕೊಡ್ತದಂದ್ರೆ ರುಚಿ ಕೊಡ್ತತ್ ಮಾತು. ನಾವು ರುಚಿಯಾಗಿರ್ಬೇಕಂದ್ರೆ ಈ ಲೋಕದಲ್ಲಿ ಅನೇಕ ಬೆಂಕಿಗೆ ಹೋಗುವಂತವ್ರನ್ನ ಸ್ವಲ್ಪ ಜನರನ್ನಾದ್ರೂ ನಾವು ರಕ್ಷಿಸ್ಬೇಕು ಮಾತು. ಆಮೇಲೆ ಎಲ್ಲರೂ ಸಾರಿ ನಾವೆಲ್ಲನ ಊರ್ನ ನಾನು ರಕ್ಷಿಸ್ತ ಅಂತ ಹೇಳಕ ಸಾಧ್ಯವಿಲ್ಲ. ನಾನು ಸ್ವಲ್ಪ ಜನರನ್ನ, ಒಬ್ಬರನ್ನ ಇಬ್ಬರನ್ನಾಗ್ಲಿ ಮೂವರ್ನಾಗ್ಲಿ, ನಾನು ಸಾಯೋದ್ರೊಳಗಾಗೆ 5 ಜನನ್ನಾಗ್ಲಿ ನಾನು ಸ್ವಾರ್ಥ ಹೇಳಿ ನಾನು ಸಭೆಗೆ ಕರ್ಕೊಂಬರ್ತಂತ ಮನಸ್ಸಿರ್ಬೇಕಂತೆ. ಅಲ್ಲೆಲ್ಲೂ ಹೇಳ್ರಿ. ಎದಕ್ಕಂದ್ರೆ ಕೊಲೆಸ ಬರೆದ ಪತ್ರಿಕೆಯಲ್ಲಿ 4:6 ಒಂದು ಮಾತು ಬರೀತಾನೆ ಮಾತು. ಕೊಲೆಸ 4:6 ತೆಲುಗು ಬೈಬಲ್ ಇದ್ರೆ ಅದರಲ್ಲಿ ಒಂದು ಮಾತು ಹೇಳ್ತಾನೆ ಮಾತು. ಓದಪ್ಪ, ಕನ್ನಡದಾಗ ಓದ್, ನಾನು ಹೇಳ್ತೀನಿ ನಿಮ್ಗೆ. ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತವಾಗಿಯೂ ಇರಲಿ. ಹೀಗೆ ನೀವು ಯಾರಿಗೆ ಯಾವ ರೀತಿಯಲ್ಲಿ ಏನ್ ಕೊಡ್ಬೇಕಂತೇಳಿ ನಿಮಗೆ ಗೊತ್ತಿರ್ಬೇಕು, ಉತ್ತರ ಹೇಳ್ಬೇಕಂತೇಳಿ ನಿಮಗೆ ತೆಲುಗಿನಾಗ ಏನಂತ ಹೇಳಂತಂದ್ರೆ, ప్రతి మనుషునికి ఎలాగ ప్రత్యుత్తరం ఇవ్వాలనో అది మీరు తెలుసుకొనుటకై మీ సంభాషణ ఉప్పు వేసినట్టు ఎల్లప్పుడు రుచిగలదు గాని కృపా సైతము గాని ఉండనీయుడి ಅಂತ ಹೇಳಿ ಮಾತು. ಆಮೇಲೆ ಹೇಳಿದ್ರು ಸರಿ ಅಂದ್ರೆ ಉಪ್ಪು ರುಚಿಯಾಗಿರ್ತತ, ನಿನ್ನ ಮಾತುಗಳಿಗೆ ಹೆಂಗಿರ್ಬೇಕು? ರುಚಿಯಾಗಿರ್ಬೇಕಂತೆ. ಮಾತಾಗಿರ್ಬೇಕು, ಮಾತು ಮೆತ್ತಗಿರ್ಬೇಕು, ಮಾತು ಮುತ್ತಾಗಿರ್ಬೇಕು, ಮಾತು ಇನ್ನೊಬ್ಬರಿಗೆ ರುಚಿಕರವಾಗಿರ್ಬೇಕಂತ ಮಾತು. ಚಬಾತ ಕಾಣಲ್ಲರು ಅಲ್ಲೆಲ್ಲೂಯ. ಮಾತು ಹೆಂಗಿರ್ಬೇಕು? ಮಾತು ಮೆತ್ತಗಿರ್ಬೇಕಂತೆ, ಮಾತು ಮುತ್ತಾಗಿರ್ಬೇಕಂತೆ, ಮಾತು ಇನ್ನೊಬ್ಬರಿಗೆ ಈ ಅಮ್ಮ ಬಾಯಿ ತೆದ್ರ ಇಲ್ಲಿ ಯಾರು ಇರಕಲ್ಲಪ್ಪ, ಇವ್ರನ್ನ ಅಸಲಿ ತೊಡಿಕೆ ಮಾಡ್ರಪ್ಪ. ಈ ಯಾವಾಗ ಜಗಳ ಆಡ್ತಿರ್ತ ಕೆಲ್ಸಕ್ಕೆ ಬರ್ಲಾರಲ್ಲ ಬೇಸ್ ಕೆಲ್ಸ್ಕೊಳ್ರಿ. ಈ ಮದುವೆ ಫಂಕ್ಷನ್ಗಳು ನಡೆಯವತ್ನಾಗ, ಈ ಹುಟ್ಟಿದಬ್ಬಗಳು ಮಾಡೋ ಹೊತ್ನಾಗ, ಮನೆ ಓಪನಿಂಗ್ಗಳು ಇರೋ ಹೊತ್ನಾಗ ಇವ್ರಿಗೆಲ್ಲ ಸ್ವಭಾವ ಎಂತ ಗೊತ್ತಕ್ಕಲ್ಲ ಇವ್ರಿಗೆ. ಈ ಜನರೆಲ್ಲರೂ ಬಂದಾಗೆ ಜಗಳಗಳು ಕೆಲವ್ರಿಗೆ. ಇವ್ರ ಎಂತ ಗೊತ್ತಾ, ಮಾತು ತೆಗೆದ್ರೆ ಇನ್ನ ಆಯತಿನ ಯಾರು ಇರ್ಬೇಕಾದ್ರೆ ನಿನ್ನನ್ನು ಭೂಮಿಗೆ ಏನಾಗಿರಂತ ಸ್ವಾಮಿ ಜೋರೇ ಹೇಳ್ರಮ್ಮ. ಪ್ರತಿದಿನ ಉಪ್ಪು ಮುಟ್ಟಿದ ಕೂಡಲೇ ಏಸಪ್ಪನ ನನ್ನ ಉಪ್ಪಾಗಿರಂತ ನಂಬಕಂತೆ. ಆಮೇಲೆ ಹೇಳಿದ್ರು ಸರಿ, ಪ್ರತಿದಿನ ಉಪ್ಪು ಮುಟ್ಟಿದ ಕೂಡಲೇ ಈ ಭೂಮಿಗೆ ನಾನು ಉಪ್ಪಾಗಿ. ಉಪ್ಪು ಏನ್ ಕೊಡ್ತತೆ? ಆಹಾರಕ್ಕ ರುಚಿ ಕೊಡ್ತತೆ. ನೀನ್ ಕೂಡಾಗಿ ರುಚಿಯಾಗಿರು ನಿನ್ನ ಮನೆಯಲ್ಲಿ, ನಿಮ್ಮ ಅತ್ತೆಗ, ನಿಮ್ ಮಾವನಿಗ, ನಿನ್ ಗಂಡಗ, ನಿನ್ ಸೊಸೆಗ, ನಿಮ್ ಅಣ್ಣ ತಮ್ಮಂದಿರಿಗ, ನಿಮ್ ಸಂಬಂಧಿಕರಿಗ, ನಿಮ್ ಸ್ನೇಹಿತರಿಗ, ನಿಮ್ಮ ಊರಿಗ, ನಿಮ್ ಏರಿಯಾಕ ರುಚಿಯಾಗಿರು. ಆದ್ರೆ ಸಾರಿ ರುಚಿಯಾಗಿರು. ನಿನ್ನ ಹತ್ರ ಕುತ್ಕೊಂಡು ಮಾತಾಡಿದ್ರೆ 1 ನಿಮಿಷ ಮಾತಾಡೋ, 2 ನಿಮಿಷ ಮಾತಾಡ್ಲಿಕ್ಕೆ ಮಾತು ಬಿಟ್ಬಿಡು. ಅಷ್ಟೇ ಹೊರತಾಗಿ ನೀನು ಮಾತಾಡ್ಲಿಕ್ಕೆ ಬಾಣ ತಗೊಂಡು ತೂದಂಗ ಮಾತಾಡಿ ಓಡಿಸ್ಬೇಡ ಯಾರನ್ನ, ಮನೆಗಾಗ್ಲಿ ಇಲ್ಲನಾಗ್ಲಿ. ಮಾತಾಡಿದ್ರೆ ಮಾತು ಮೆತ್ತಗಿರ್ಬೇಕು, ಮಾತು ಮುಟ್ಟಾಗಿರ್ಬೇಕು, ಮಾತು ಇನ್ನೊಬ್ಬರಿಗೆ ರುಚಿಯಾಗಿರ್ಬೇಕು. ಅವಾಗೆ ನಿನ್ನ ಭೂಮಿಗೆ ಉಪ್ಪಾಗಿರ್ತಿ ಮಾತು. ಅದಕ್ಕೋಸ್ಕರವೇ ಆಹಾರ ಕೆಡಬಾರ್ದು ಅಂದ್ರೊಳಗೆ ಉಪ್ಪು ಹಾಕ್ಲೇಬೇಕು ಮಾತು. ರುಚಿ ಬರ್ಬೇಕಂದ್ರೆ ಉಪ್ಪಿನ ಅಂಶ ಇರಲೇಬೇಕು ಮಾತು.
ಕೆಲವ್ರನ್ನಾದ್ರೂ ಏನ್ ಮಾಡ್ಬೇಕು, ಪರಲೋಕ ರಾಜ್ಯಕ್ಕೆ ನಾವು ಸೇರಿಸ್ಬೇಕು. ಎಲ್ಲರನ್ನ ನಾವು ಸೇರಿಸುವಂತ ಹೇಳಕ್ಕಾಗಲ್ಲ, ಕೆಲವ್ರನ್ನಾದ್ರೂ ನಾವು ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಉಪ್ಪಿನಲ್ಲಿರುವಂತ 4ನೇ ಗುಣ, ಮೊದಲನೇ ಗುಣ ಏನು, ಉಪ್ಪು ಬೇರ್ಪಡ್ಬೇಕು. ಸಮುದ್ರದಿಂದ ಬೇರ್ಪಟ್ಟ ಉಪ್ಪು ಆಗತ್ತ. 2ನೇ ಗುಣ, ಉಪ್ಪಿನ ಗುಣ ಏನು ಹೇಳ್ರಿ ಇವಾಗ, ಬಿಳಿಯಾಗಿರ್ಬೇಕು. ಉಪ್ಪಿನ ಗುಣ 3ನೇ ಗುಣ ಏನು, ರುಚಿಯಾಗಿರ್ಬೇಕು. ಉಪ್ಪಿನ 4ನೇ ಗುಣ, ಅದ ಹಾಕಿದ್ರೆ ನೀರ್ನಾಕ ಹಾಕ್ಲಿ, ಸಾಂಬಾರ್ನಾಕ ಹಾಕ್ಲಿ, ಅನ್ನದಕ್ಕ ಹಾಕ್ಲಿ, ಎದ್ರಕನ್ನ ಹಾಕ್ಲಿ, ಏನಾಗ್ತದ, ಕರಿಗಿ ಓದತ್ ಮಾತು. ಮೇಣದ ಬತ್ತಿ ಕರಗ್ತಾ ಇದ್ರು ಲೋಕಕ್ಕೆ ಬೆಳಕು ಕೊಡ್ತಾ ಇರ್ತತೆ, ಉಪ್ಪು ಕರಗಿದ್ರು ರುಚಿಯಾಗಿರ್ತತ್ ಮಾತು. ಆಮೇಲೆ ಎಲ್ಲರೂ ಸಾರಿ, ಉಪ್ಪು ಕರಗಿ ಹೋಗ್ತದೆ. ನಮ್ಮ ಕಠಿಣವಾದ ಮನಸ್ಸು ದೇವರ ಮಾತುಗಳು ನಮ್ಮ ಹೃದಯಕ್ಕೆ ಕಿವಿಗೆ ಬಂದು ಬಿದ್ದುಕೊಳ್ಳೆ ಏನಾಗಬೇಕು ಗೊತ್ತಾ, ಕರಗಿ ಹೋಗ್ಬೇಕು. ಯೇಸು ಸ್ವಾಮಿ ಒಂದ್ ದಿವ್ಸ ಎರಕೋಕ ಹೋಗಿ ಒಕ್ಕಿ ದಾಟಿ ಹೋಗ್ತಾ ಇರುವಾಗ ಜಕ್ಕಾಯ ಮೇಲೆ ಕೂತ್ಕೊಂಡಂತೆ, ನೋಡ್ಬೇಕು ನಾನು ಯಾರ ಐತ ಅಂತ ನೋಡಕ್ ಕೂತ್ಕೊಂಡ. ಜಕ್ಕಾಯ ಬಹಳ ಶ್ರೀಮಂತ, ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಯಾರೇ ಮರ ಹತ್ತಿ ಕುತ್ಕೊಂತಾರೆ ಯೇಸು ಸ್ವಾಮಿ ನೋಡ್ಬೇಕಂತೇಳಿ ಆಗಿನ ಕಾಲದಲ್ಲಿ. ಯಾಕಂದ್ರೆ ಆವಾಗಿನ ಕಾಲದಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂದ್ರೆ ಎಷ್ಟೋ ರಿಚ್. ಇವಾಗೆಲ್ಲ ಸಂಬಳಗಳು ಎಷ್ಟು ಹೈಟೆಕ್ ಆಗಿರೋ ಗೊತ್ತಾ, ಕರೆಂಟ್ ಮ್ಯಾನ್ಗಳಿಗಾಗ್ಲಿ, ಪೊಲೀಸರಿಗಾಗ್ಲಿ, ಟೀಚರ್ಸ್ಗಳಿಗಾಗ್ಲಿ, ಎಲ್ಲರಿಗೂ ಎಷ್ಟೆಷ್ಟು ಸಂಬಳ, ಲಕ್ಷ ಲಕ್ಷ ಇರ್ಬಿಟ್ಟಾವ ಅಲ್ಲಿವ ಸಂಬಳಗಳು, ಗೋರ್ಮೆಂಟ್ ಸಂಬಳಗಳು. ಕೇಳಿದ್ರೆ ಆಚಾರ ಹಬ್ಬ ಅನ್ಸತ್ ಮಾತು. ಆದ್ರೆ ಅವಾಗಿನ ಕಾಲದಾಗ ಇನ್ಕಮ್ ಟ್ಯಾಕ್ಸ್ ಆಫೀಸರು ಯಾರು ಅಂದ್ರೆ ಜಕ್ಕಾಯ. ಆತ ಏನು ಕಮ್ಮಿಲ್ಲ, ಹಣ ಕಮ್ಮಿಲ್ಲ, ಅಧಿಕಾರ ಕಮ್ಮಿಲ್ಲ, ಆಸ್ತಿ ಕಮ್ಮಿಲ್ಲ, ಏನು ಕಮ್ಮಿಲ್ಲ. ಒಂದೇ ಒಂದು ಕಮ್ಮಿ, ಮನಸ್ಸಿನಲ್ಲಿ ಶಾಂತಿ ಇಲ್ಲ ಆತನಿಗೆ. ಅಲ್ಲೆಲ್ಲೂಯ್ಯ. ಅದಕ್ಕೋಸ್ಕರ ಯೇಸು ಎಂತ ಆತನಾಗಿರ್ಬೋದು ನೋಡ್ಬೇಕಂತೇಳಿ ಮರ ಹತ್ತಿ ಕುತ್ಕೊಂಡಂತೆ. ಮರ ಹತ್ತಿ ಕುತ್ಕೊಂಡಿರುವ ಆತನು ಯೇಸು ಸ್ವಾಮಿನೇನು ದಾಟಿ ಹೋಗ್ಬೇಕು. ದಾಟಿ ಹೋಗ್ತಿರುವಾಗ ಆಲದ ಮರದ ಕೆಳಗೆ ಬಂದು ನಿಂತ್ಕೊಂಡ್ಕೊಳ್ಳೆ, ಜಕ್ಕಾಯನ ಬೇಗ ಇಳಿದು ಬಾ, ನಾನು ನಿನ್ನ ಮನೆಯಲ್ಲಿ ಇವತ್ತು ಏನ್ ಮಾಡ್ಬೇಕು, ಊಟ ಮಾಡ್ಬೇಕು ಇಳ್ಕೊಂಡ್ ಅಂದ್ಕೊಳ್ಳೆ. ಇಳಿದು ಬಂದು ಆತನ ಏನ್ ಮಾಡಿದಂದ್ರೆ ಯೇಸು ಸ್ವಾಮಿನ ಮನೆಗೆ ಕರ್ಕೊಂಡು ಹೋಗಿರಂತೆ. ಓದೊಂದ್ ಸಾರಿ 19:8 ಓದೊಂದ್ ಸಾರಿ. ಲೂಕನ ಬರೆಸುವಾರ್ತೆ 19:8 ಹೋದ್ರಿ. ಲೂಕನ ಬರೆಸುವಾರ್ತೆ 19:8. 19:8 ಚಂದ್ರಪ್ಪ. ಆದ್ರೆ ಜಕ್ಕಾಯನ ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ. ನಾನು ಏನ್ ಮಾಡಿ ಯೇಸು ಸ್ವಾಮಿನ ನಂಬೋದಕ್ಕಿಂತ ಮೊದಲು ಮೋಸ ಮಾಡಿನಿ, ಅನ್ಯಾಯ ಮಾಡಿನಿ, ಸುಳ್ಳು ಹೇಳಿನಿ, ಕಳ್ತನ ಮಾಡಿನಿ, ವಿಚಾರ ಮಾಡಿನಿ, ಕುಡುತ್ತೆ, ಎಲ್ಲ ಮಾಡಿನಿ. ಆದ್ರೆ ಇವಾಗ ಯೇಸು ಸ್ವಾಮಿ ನಮ್ಮ ಮನೆಗೆ ಕರ್ಕೊಂಡ್ ಬಂದಿನಿ. ಮನೆಗೆ ಮಾತ್ರ ಅಲ್ಲ, ಮನಸ್ಸಿಗೆ ಕರ್ಕೋಬೇಕಂತಂದ್ರೆ ಒಳಗಡೆ ಇರುವ ಪಾಪ ಎಲ್ಲ ಹೊರಗಡೆ ಹೋಗ್ಬೇಕು. ಆಮೇಲೆ ಹೇಳಲ್ಲ ಸಾರಿ, ಅವಾಗ ಯೇಸು ಏನಂತನಪ್ಪ, ಅವಾಗ ಅನ್ಯಾಯವಾಗಿ ಯಾರಿದ್ರೆ ಏನಾದ್ರು ಹೇಳ್ಕೊಂಡಿದ್ರೆ 4 ಕೊಡ್ತೀನಿ. ಇದನ್ನು ಕೇಳಿ ಯೇಸು ಆಮೇನ್. ಇವತ್ತು ಯೇಸು ಸ್ವಾಮಿನ ಒಳಗಡೆ ಕರ್ಕೊಂಡೊತ್ತು, ಮನಸ್ಸು ಮಾರಿಸ್ಕೊಂಡೊತ್ತು, ಕಠಿಣವಾದ ಬುದ್ಧಿ ಬಿಟ್ಟೊತ್ತು ದಿನ ಏನಾಗ್ಯಾನ, ಆತನು ಕರಿಗಿ ಹೋಗ್ಯಾನಂತೆ. ಸ್ವಾಮಿ ನೋಡಿ ಹಬ್ಬ, ಯೇಸು ಸ್ವಾಮಿ ನೋಡಿ ಏನಾಗ್ಯಾನಮ್ಮ, ಕರಿಗಿ ಹೋಗ್ಯಾನಂತೆ. ಇಷ್ಟು ದಿನ ನಾನು ಆಸ್ತಿ ಅನ್ಕೊಂಡಿದ್ದೆ, ಇಷ್ಟು ದಿನ ನಾನು ಲಂಚ ಅನ್ಕೊಂಡಿದ್ದೆ, ಇಷ್ಟು ದಿನ ನಾನು ಅನ್ಯಾಯವಾಗಿ ಅವ್ರ ಹತ್ರ ಕಸ್ಕೊಂಡು ಬಚ್ಚಿಡೋ ಅನ್ಕೊಂಡಿದ್ದೆ. ಆದ್ರೆ ಇದೆಲ್ಲ ನಿಜವಾದ ರಾಜ್ಯ, ಇದೆಲ್ಲ ನಿಜವಾದ ಪ್ರೀತಿ, ಇದೆಲ್ಲ ನಿಜವಾದ ಶಾಂತಿ. ನಾನು ಅನ್ಯಾಯವಾಗಿ ಮಾಡೋದು ಬಿಟ್ಟು ಒಂದು ವೇಳೆ ಕೂಡಿಸಿಟ್ಟಿದ್ದು ಯಾರನ್ನ ಅನ್ಯಾಯವಾಗಿ ತಂದ್ರೆ ನಾನೆಲ್ಲ ಬಡವರಿಗೆ ಅರ್ಧ ಕೊಟ್ಬಿಡ್ತೇನೆ, 4 ಕೊಡ್ತೀನಿ ಅಂತೇಳಿ ಒಪ್ಪಿಕೊಂಡು ಮನಸ್ಸನ್ನ ಏನ್ ಮಾಡ್ದ, ಮಾರಿಸಿಕೊಂಡ. ಕಠಿಣವಾದ ಮನಸ್ಸಿತ್ತು ಜಕ್ಕಾಯನಿಗೆ. ಹಲ್ಲೆಲೂಯಾ. ಯೇಸು ಮನೆಗೆ ಬಂದು ಕೂಡಲೇ, ಯೇಸು ಮನಸ್ಸಿನಲ್ಲಿ ಬಂದು ಕೂಡಲೇ ಮನಸ್ಸು ಕರಗಿ ಹೋಯ್ತಂತೆ. ಏನು ನಿನಗೆ ಅಸಲು ಸ್ವಲ್ಪನ್ನ ಕನಿಕರಲ್ಲ, ಯಾರು ಅನ್ಕೊಂಡಿದಿ, ನೀನ್ ಸ್ವಂತ ಹೊಟ್ಟೆಗೆ ಹುಟ್ಟಿರೋ ಮಗ ಅಂತಿರ್ತಾರ ಮಾತು. ಕೆಲಸ ನನಗೆ ಮಗ ನಡಿ, ನೀನ್ ನಡೆಯಲ್ಲ, ನೀನ್ ಹೊರಕ್ ಆಗ್ತಿರ್ತಾರ ಮಾತ. ಆ ತಾಯಿ ಕೇಳ್ತಿರ್ತ, ಬೇಡ್ತಿರ್ತ, ಗಂಡ ಯಾರನ್ನ ಎದಕ್ ಹಂಗ್ ಮಾಡ್ತಾರ, ಎದಕ್ ಹಂಗ್ ಬೈತದ, ಆ ಹೊಟ್ಟೆ ಹುಟ್ಟಿದ ಮಗಳ ಎದಕ್ ಕ್ಷಮಿಸು ಅಂತಿರ್ತ. ನಿನಗೆ ಗೊತ್ತಿರ್ಸಿದ ನಾನು ಮಾತ್ ನೀರ ನಿನಗೆ ಗೊತ್ತಿರ್ಸಿದ ಅವ್ನ ಎಷ್ಟು ಅನ್ಯಾಯ ಮಾಡೋಣ, ಎಷ್ಟು ಮೋಸ ಮಾಡೋಣ, ನನಗೆ ಹೇಳ್ಬಿಡ ಕೇಳಿಲ್ಲ, ಅವನ ಕಾಲೇಜಿಗೆ ಕಳ್ಸಿನಿ, ಬೀಸ್ ಕೊಟ್ಟು ಕಳ್ಸಿ, ನಾವ್ ಏನೇನೋ ಮಾಡೋಣ, ಏನ್ ಹೋಗ್ಬಿಟ್ರಿ ಕ್ಷಮಿಸ ಇಲ್ಲ, ಹೋಗ್ಲಿ ಮನಸ್ಸನ್ನ ಕಠಿಣ ಮಾಡಿಕೊಂತೀವಿ ಕೆಲವರು ನಾವು. ಹಲ್ಲೆಲೂಯಾ ಸಾರಿ. ಆದ್ರೆ ಯೇಸು ಸ್ವಾಮಿನ ನೋಡಿ ಕೂಡಲೇ ಜಕ್ಕಾಯನ ಮನಸ್ಸು ಕರಗಿ ಹೋಗಿದೆ. ಉಪ್ಪಿನ 4ನೇ ಗುಣ ಕರಿಗೆ ಹೋಗ್ತತೆ. ಎದರಲ್ಲಿ ಹಾಕಿದ್ರು ನಾನು ಕಾಣಬಾರ್ದು ಅನ್ಕಂತ ಮಾತು. ನನ್ನನ್ನು ಎದಕ್ಕೆ ಉಪಯೋಗಿಸ್ಕೊಳ್ತಾರೋ ಅದು ಕಾಣ್ಬೇಕು ಅಷ್ಟೇ. ಅನ್ನದಕ್ಕೆ ಹಾಕಿದ್ರೆ ಅನ್ನ ಕಾಣ್ಬೇಕು, ಸಾಂಬಾರ್ನಾಕ್ ಹಾಕಿದ್ರೆ ಸಾಂಬಾರ್ ಕಾಣ್ಬೇಕು, ಉಪ್ಪಿಟ್ಟನಾಕ್ ಹಾಕಿದ್ರೆ ಉಪ್ಪಿಟ್ಟು ಕಾಣ್ಬೇಕು. ಉಪ್ಪು ಕಾಣ್ತತ? ಉಪ್ಪು ಕಂಡ್ರಿಗಿನ ನಾಯ್ತು ಯಾರು ತಿಂಬಾಕ್ಲಸಿಲ್ಲ, ಅದ್ರನ್ನ ಯಾರಿಗೂ ಉಪಯೋಗ ಕೂಡ ಮಾಡಕಲ್ಲ ಮಾತಾಡ್ಸಿಲಿ. ಉಪ್ಪು ಕರಗುವ ಸ್ವಭಾವ ಐತಿ. ನೀನು ಭೂಮಿಗೆ ಏನಾಗಿರಿ ಹೇಳುವಾಗ ಉಪ್ಪಾಗಿರು. ಕರಗಿ ಹೋಗ್ಬಿಡು ಅಸಲಿ, ಕಾಣ್ಬೇಡ.
ಕರಿಗೆ ಹೋದ್ರೆ ಉಪಯೋಗ ಬರುತ್ತೆ ಮಾತು. ಕರಿಗೆ ಹೋಗ್ಲಾರ್ದಂದ್ರೆ ನೀನು ಯಾವ್ದಕ್ಕೆ ಹಾಕಿರೋ ಉಪಯೋಗ ಬರಕಲ್ಲ. ಉಪ್ಪು 5ನೇ ಗುಣ ಏನ್ ಗೊತ್ತಾ? ಕೆಟ್ಟು ಹೋಗಲಾರ್ದಂತೆ ಆಹಾರವನ್ನು ಕಾಪಾಡ್ತದಂತೆ. ಅಲ್ಲೆಲ್ಲೂಯ್ಯ. ಮಾನ್ಕ ಸೆಟ್ನೆ ಕೆಟ್ಟು ಹೋಗ್ಬಾರ್ದಂದ್ರೆ ಏನ್ ಹಾಕ್ಬೇಕು? ಸಕ್ಕರೆ ಹಾಕ್ಬೇಕು. ಮಾನ್ಕ ಸೆಟ್ನೆ ಮಾಡೋಕೆ ಏನಾಗ್ತಾರಪ್ಪ? ಉಪ್ಪು ಹಾಕ್ತಾರ ಮಾತು. ನಮ್ ದೇಶಲಿಂಚ ಹೊರಗಡೆ ದೇಶಕ್ಕ ಮಾಂಸ ಆಗ್ಲಿ ಮೀನಾಗ್ಲಿ ರಫ್ತು ಮಾಡಿ ತಗೊಂಡ್ ಹೋಗ್ಬೇಕಾದ್ರೆ ಲಾರಿಯಾಗ್ಲಿ ವಿಮಾನದಾಗ್ಲಿ ಟ್ರೈನಾಗ್ಲಿ ಬಸ್ನಾಗ್ಲಿ ಜೀಪ್ನಾಗ್ಲಿ ತಗೊಂಡ್ ಹೋಗ್ಬೇಕಾದ್ರೆ ರಫ್ತು ಮಾಡ್ಬೇಕಾದ್ರೆ ಏನಾಗ್ತಾರ ನೋಡಕ? ಕೆಟ್ಟೋಗ್ಬಾರ್ದ್ರ ಉಪ್ಪು ಹಾಕ್ತಾರ. ಐಸ್ ಕೆಟ್ಟೋಗ್ಬಾರ್ದಂದ್ರೆ ಏನಾಗ್ತಾರ? ಸುತ್ತರ ಉಪ್ಪು ಹಾಕ್ತಾರ ಮಾತು. ಐಸ್ ಕ್ರೀಮ್ ತಾನ್ ತಿಂದ ಹೆಂಗಿರ್ತದೆ ಫಸ್ಟ್ಗೆ? ಉಪ್ಪು ಇರ್ತದೆ. ಏನು ಉಪ್ಪು ಹಾಕಿರ ಅನ್ಸ್ತಾರ ಮಾತು. ಕೆಟ್ಟು ಹೋಗ್ಲಾರ್ದಂತೆ ಕಾಪಾಡುವ ಗುಣ ಉಪ್ಪಿನಲ್ಲಿ ಐತಿ ಮಾತು. ಕ್ರೈಸ್ತರೇ, ನೀನು ಭೂಮಿಗೆ ಉಪ್ಪಾಗಿರಿ. ನೀನ್ ನದಿಗೆ ಅಂದ್ರೆ ಯಾರು ಕೆಟ್ಟೋಗ್ಬಾರ್ದು. ನಿನ್ನ ಫೀಲ್ಡ್ ಆಗ್ಲಿ, ನಿನ್ ಟೀಮ್ ಆಗ್ಲಿ, ನಿನ್ ಕುಟುಂಬ ಆಗ್ಲಿ, ನಿನ್ ಏರಿಯಾ ಆಗ್ಲಿ, ನಿನ್ ಸಭೆ ಆಗ್ಲಿ, ನೀನ್ ನದಿ ಅಂದ್ರೆ ಕೆಟ್ಟೋಗ್ಬಾರ್ದು. ಕೆಟ್ಟೋಗಿರುವುದನ್ನ ರಕ್ಷಿಸಬೇಕು. ಅದು ಇರುವ ಉಪ್ಪಿನ ಗುಣ. ಅಷ್ಟೇ ಹೊರತಾಗಿ ನೀನು ಕೋತಿ ಕೆಡದಲ್ಲ ಎಂತರ ಕೋತಿ ತಾರ್ ಕೆಡದಲ್ದ ಒಂದೆಲ್ಲ ಕೆಡಿಸತಂತೆ. ಹಂಗಾಗಬಾರ್ದು. ಉಪ್ಪಾಗಿರ್ಬೇಕಂತೆ ಭೂಮಿಗೆ. ಎಲ್ಲರೂ ಏನಾಗಿರ್ಬೇಕು? ಉಪ್ಪಾಗಿರ್ಬೇಕು ಮಾತು. ಅದಕ್ಕೋಸ್ಕರವೇ ಉಪ್ಪು ಏನ್ ಮಾಡ್ತದಂದ್ರೆ ಕೆಟ್ಟು ಹೋಗಲಾರ್ದಂತೆ ಆಹಾರವನ್ನು ಕಾಪಾಡ್ತದಂತೆ. ಉಪ್ಪು ಹಾಕಲಾರ್ದೆ ಹೋದ್ರೆ ರಾತ್ರಿ ಮಾಡಿರುವ ಆಹಾರ ಉಪ್ಪು ಹಾಕಲಾರ್ದೆ ಹೋದ್ರೆ ಬೆಳಿಗ್ಗೆ ತಟ್ಟಿಗೆಲ್ಲ ಏನಾಗ್ತದೆ? ಜಲ್ದಿ ಸಾಯಂಕಾಲ ತಟ್ಟಿಗೆಲ್ಲ ಅಣಿಸೇ ಬಿಡ್ತತ್ ಮಾತು. ಅಂದ್ರೆ ಉಪ್ಪು ಹಾಕಿದ್ರೆ ಕರೆಕ್ಟ್ ಆಗಿ ಉಪ್ಪು ಹಾಕಿದ್ರೆ ಅದು ಉಳಿತತ್ ಮಾತು. ಉಪ್ಪು ಆಹಾರವನ್ನು ಬೇರೆ ದೇಶಕ್ಕೆ ತಗೊಂಡೋಗ ತಕನ ಅದು ಸೇವ್ ಮಾಡ್ತತ್ ಮಾತು. ಅದು ಕಾಪಾಡ್ತತೆ. ಅದೇ ರೀತಿ ನೀನ್ ಏನ್ ಮಾಡ್ಬೇಕಂದ್ರೆ ನಿನ್ನ ಕುಟುಂಬಕ್ಕೆ ನೀನು ರಕ್ಷಣೆಯಾಗಿರ್ಬೇಕು. ಬೈಬಲ್ ಹೇಳ್ತದಲ್ಲ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರ ಬಂದಿದ್ದಾನೆ. ಆತನ ಉಪ್ಪಾಗಿನ ನಮ್ಮನ್ನು ಕೂಡ ಉಪ್ಪಾಗಿರಂತ ಮಾತು. ನೆಕ್ಸ್ಟ್ 6ನೇ ಗುಣ, ಉಪ್ಪಿಗಿರುವಂತ ಗುಣ ಏನು ಗೊತ್ತಾ? ಉಪ್ಪು ಎದ್ರಲ್ಲಿ ಹಾಕಿದ್ರು ಏನಾಗಕ್ಲಸಲಿ ಕಾಣುವುದೇ ಇಲ್ಲ, ಕರಿಗೆ ಹೋಗ್ತದ ಅಂತ ಏನಲ್ಲ. ಯೋಹನ್ನ ಬರೆಸುವಾರ್ತೆ 6:9 ಹೋದ್ರು ಸ್ವಲ್ಪ. ಕಾಣುವುದಿಲ್ಲ, ಕರಿಗೆ ಹೋಗ್ತತ್ ಮಾತು. ಯೋಹನ್ನ ಬರೆಸುವಾರ್ತೆ 6:9. ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ ಹುಡುಗನ ಬಳಿಯಲ್ಲಿ ಎಷ್ಟಿದವ? 5 ಜವಗೋಧಿಯ ರೊಟ್ಟಿಗಳು ಇವೆ, 2 ಮೀನುಗಳಿವೆ. ಏನಂತ ಬರ್ದನಲ್ಲಿ ವಾಕ್ಯ? ಇಲ್ಲಿರುವ ವೆಂಕಟೇಶ್ ಹತ್ರ 5 ರೊಟ್ಟಿ 2 ಮೀನು ಅಂತ ಬರ್ದನ. ಎಂತ ಬರ್ದನ ಹೇಳ್ರ ಸರಿ? ಇಲ್ಲಿ ಎಲ್ಲರೂ ಹೇಳ್ರಿ, ಏನಂತ ಬರ್ದನ? ಎದಕ್ಕ ಹುಡುಗನ ಹೆಸರು ಬರಿಲಾರ್ದಂಗ ಬರ್ದನ? ಇಲ್ಲ ದೇವ್ರೇನು ಮರ್ತ್ಕೊಂಡು ಸುಮ್ಮನೆ ಬರ್ದನ? ಅಂದ್ರೆ ಅರ್ಥ ಏನ್ ಗೊತ್ತಾ? ದೇವರಿಗೆ ಏನು ಮಾಡುವ ಪ್ರತಿ ಕಾರ್ಯಗಳು ಯಾರಿಗೆ ಪಬ್ಲಿಕ್ ಆಗಿ ಗೊತ್ತಾಗಬಾರ್ದಂತೆ. ಉಪ್ಪು ಯಾವ್ದ್ರಕ್ಕ ಹಾಕಿದ್ರು ಏನಾಗ್ತತ? ಅದ್ರ ಅಂಶ ಕರಿಗೆ ಹೋತತ. ಅದು ಕಾಣುವಾಗೆ ಮಾಡ್ತದ ಆಹಾರನ. ನಾವು ದೇವರಿಗೆ ಮಾಡುವ ಪ್ರತಿ ಕಾರ್ಯಗಳು ಬಲಗೈ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದಂತೆ. ನಮ್ ಚರ್ಚೆಗೆ ದೇವ್ರ ಕೃಪೆಂಚ ಫ್ಯಾನ್ ಹಾಕ್ಲಿ, ಆಂಪ್ಲಿಫೈರ್ ತರ್ಲಿ, ಪ್ಯಾಡ್ ತರ್ಲಿ, ಕೀಬೋರ್ಡ್ ತರ್ಲಿ, ಟೇಬಲ್ ತರ್ಲಿ, ಮೈಕ್ ತರ್ಲಿ, ಯಾರ ಹೆಸರು ಮೇಲೆ ಯಾರ ಮೇಲೆ ಏನಿಲ್ಲ ಸಿಲಿ ಹೆಸರಿಲ್ಲ. ಕೆಲವೆಲ್ಲ ಚರ್ಚ್ಗಳಾಗಲ್ಲ, ದೊಡ್ಡ ದೊಡ್ಡ ಚರ್ಚ್ಗಳಾಗಂತೆ ಫ್ಯಾನ್ ಮೇಲೆ ರೆಕ್ಕಿಗೆ ಒಬ್ಬೊಬ್ಬರ ಹೆಸರು ಬರೆಸಿ ಬಿಟ್ಟಿರ್ತಾರಂತೆ. ರೆಕ್ಕಿಗೆ ಒಬ್ಬೊಬ್ಬರ ಹೆಸರು ಬರೆಸಿ ವಾರ್ಷಿಕೋತ್ಸವ ಟೈಮ್ನಲ್ಲಿ ಬೀಗರ್ ಕರ್ಕೊಂಬಂದು ಆವಾಗ ಬೀಗರ್ ಕರ್ಕೊಂಬಂದು ಕುಂದಿಸಿ ಅಂತಾರಂತೆ. ಪಾಸ್ಟರ್ ತಲೆ ಮೇಲೆ ಒಳ್ಳೆ ಫ್ಯಾನ್ ಇರ್ತಾರಂತೆ. ಏಯ್ ಆ ಫ್ಯಾನ್ ಆಫ್ ಅಂತಾರಂತೆ. ಫ್ಯಾನ್ ಆಫ್ ಮಾಡ್ರ ನಾ ಗತಿ ಆಫ್ಸೈಡ್ ಅಂತಂತಾರಂತೆ. ಆವಾಗ ಆಯಮ್ಮ ಒದಿನ ಅಂತಂತಾರಂತೆ. ಏನೇ ಅಂತ ಆ ಫ್ಯಾನ್ చూడ అంటారు. చూసినాను దానిపైన ఎవరి పేరు ఉండదు, నీ మనుముడి పేరు ఎక్కించిన చూడు, నీ అల్లుడి పేరు ఎక్కించిన చూడు ಅಂತಾರಂತೆ. ಅದು ದರಿದ್ರ. ನಾವ್ ಏನ್ ಕೊಡ್ತೀವೋ ದೇವ್ರಿಗೆ ಇನ್ನೊಬ್ರಿಗೆ ಅಸಲಿ ಏನಾಗಬಾರ್ದು, ಅಸಲಿ ಗೊತ್ತಾಗಬಾರ್ದು. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿದ್ದು ಉಪವಾಸ ಮಾಡುವಾಗ ಮಕ್ಕಕ್ಕ ಏನ್ ಬಳಕಳ್ರಿ? ಎಣ್ಣೆ ಹಚ್ಚ ಮಾತು. ನಾನು ಉಪವಾಸಿದ್ದೀನಿ, ನನ್ನ ಉಪ ಕರಿಬೇಡ. ಉಪವಾಸ ಸರಿ ಅಂತಂದ್ರೆ ನಿನ್ ಮುಂದೆ ಅಮೃತ ಇರ್ಲಿ, ಹುಟ್ಟಬೇಡ ಆಸೆ. ಉಪವಾಸ ಇದೀನಿ ಅಂತ ಅಂಬೋದು ಕೇಕ್ ಕೊಟ್ರೆ ನಾನು ಉಪವಾಸ ಇದೀನಿ, ನೀನ್ ದರಿದ್ರ ಉಪವಾಸ ಇದೀಯ, ಕೇಕ್ ತಿಂತೀಯ. ಉಪವಾಸ ಸರಿ ಅಂತಂದ್ರೆ ಏನೋ ಜ್ಯೂಸೋ ಟೀಯೋ ಕುಡಷ್ಟೇ. ಇನ್ನೂ ತಟ್ಕೊಂಬ್ಲಾರ್ದಾರು ಏನೋ ಹುಡುಗರಂತಾರು ಏನೋ ಬಿಸ್ಕೆಟ್ ತಿಂದು ಸರಿ ಮಾಡ್ಕೊಂತಾರ. ಉಪವಾಸ ಇದೀನಿ. ಕೋತಿ ಏನ್ ಮಾಡಿತ್ತಂತಂದ್ರೆ ತೋಟಕ್ಕೆ ಹೋಗಿ ಬಾಳೆಹಣ್ಣೆಲ್ಲ ಹರ್ಕೊಂಬಂದು ಮನೆ ಇಟ್ಕೊಂಡಂತೆ.
ಬಗಲಿರ ಅಮ್ಗ ಹೇಳತ್ತಂತೆ ಯಾಕೆ ಅಂತಾನಂತೆ ఏమేన్ నేను ఇప్పుడు ఉపవాసం ఉంటానే అంటాను మళ్ళీ రేపు ఏం వంట చేసుకుంటాను ఏం లేదు తోటకు పోయి బాಳೆಕೊಂಡ್ಲು తెచ్చుకుంటానంತೆ ಅದೇನ್ ಮಾಡತ್ತಂತೆ ತಂದತ್ತಂತೆ ಬಾಳೆಹಣ್ಣು ಗುಚ್ಚ ತಂದಿಟ್ಕೊಂಡಂತೆ ಹೌದಲ್ಲ ನಾಳೆ ಹೆಂಗೋ ಉಪವಾಸ ಇರ್ತೀನಿ ಅದಕ್ಕೋಸ್ಕರ ಉಪವಾಸ ಇದ್ರೆ ನಾನು ಸ್ವಲ್ಪ ಏನಾತ್ನಂದ್ರೆ ಉಪವಾಸ ಇದ್ದು ಒಂದ್ ದಿವ್ಸ ಆಗ್ಬಿಡ್ತತ್ತ ಅದಕ್ಕೋಸ್ಕರ ಉಪವಾಸ ಇದ್ದು ಒಂದ್ ದಿವ್ಸ ಆದ್ರೆ ನನಗೆ ಸ್ವಲ್ಪ ಅಡಿಗೆ ಮಾಡ್ರೆ ಆರಕ್ಕಲ್ಲ ನಾನೇ ಸ್ವಲ್ಪ ಏನ್ ಮಾಡ್ಬೇಕು ಅಡಿಗೆ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಬಾಳೆಹಣ್ಣೆಲ್ಲ ತಂದಿಟ್ಕಂತೆ ತಂದಿಟ್ಕೊಂಡ್ರು ಬಾಳೆಹಣ್ಣು ಏನ್ ಮಾಡತ್ತಂದ್ರೆ ಕೈ ಹಿಡ್ಕೊಂಡಂತೆ ಕೈ ಹಿಡ್ಕೊಂಡು ನಾಳೆ ಉಪವಾಸ ಇರ್ತಾರ ಇವತ್ತು ಉಪವಾಸ ಇದೀನಲ್ಲ ನಾಳೆ ನನಗೆ ಸೋಸ್ಕೊಂಬಕ ಶಕ್ತಿ ಇರ್ತತೆ ಅಂತೇಳಿ ಬಾಳೆಹಣ್ಣ ಸೋಸ್ಕೊಂತಂತೆ ಕೆಲವ್ರು ಹಂಗಿರ್ತಾರ ಮತ್ತೆ ಏನ್ ಮಾಡಕ್ ಬರಕಲ್ಲ ಸೋಸ್ಕೊಂಡಂತೆ ನಾಳೆ ನಾನು ಇವತ್ತು ಉಪವಾಸ ಇರ್ತನಲ್ಲ ನಾಳೆ ನನಗೆ ತಿಂಬಕ ಶಕ್ತಿ ಇರ್ತತೆ ಇಲ್ಲ ಅಂತೇಳಿ ಬಾಯಿಗೆ ಇಟ್ಕೊಂಡಂತೆ ಬಾಯಿಗೆ ಇಟ್ಕೊಂಡು ನಾಳೆ ನನಗೆ ಶಕ್ತಿ ಇರ್ತತಿಲ್ಲ ನುಂಗಕ ಅಂತೇಳಿ ನುಂಗಿತಂತೆ ಮತ್ತೆ ಬಗಲ ಮನೆ ಏನಂತ ಹೇಳ್ತಿದ್ದೆ ಹಂಗಿರ್ತಾರೆ ನಮ್ಮರು ನಾಳೆ ಉಪವಾಸ ಅಂದ್ರೆ ನಾಳೆ ಉಪವಾಸ ನಾಳೆ ನನ್ಗೆ ಅಡಿಕೆ ಸಿಚ್ಚಿ ಅಂತ ನಿನ್ನ ಬದುಕಾಸಿಲಿ ಏನಾಕಲಾಸಿಲಿ ಬೇಸೆ ಹಾಕಲಾಸಿಲಿ ಉಪವಾಸ ಅಂದ್ರೆ ಮನೆಗಿರೋರು ಕೂಡ ಇಡು ಒಂದೊಂದ್ಸಾರಿ ದೇವ್ರು ನೋಡಿ ಆಶೀರ್ವಾದ ಮಾಡ್ತಾನೆ ಯೋಷಪಾಠನ ಒಂದು ಪುಸ್ತಕದಲ್ಲಿ ಒಂದು ಮಾತಾಡೋಣ ನೋಡ್ರಿ ನಮ್ ದೇಶಕ್ಕೆ ಯುದ್ಧ ಬಂದತೆ ಅದಕ್ಕೋಸ್ಕರ ಯಾರು ಕೂಡ ಎಲ್ಲರೂ ಕೂಡಿ ಬಂದ್ರಂದ್ರೆ ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರೂ ಬಂದು ದೇವ್ರ ಸಂಚಾಲನಂತೆ ಯುದ್ಧವು ನಿಮ್ಮದಲ್ಲ ಯುದ್ಧವು ಯೆಹೋವನದಂತೆ ಉಪವಾಸ ಅಂದ್ರೆ ಉಂಬಾಕ್ ಮಾಡ್ರೆ ಕರ್ಕೊಂಡ್ ಬರಲ್ಲ ಮನೆಗೆ ಇದ್ದಿದ್ದು ಏನ್ ಮಾಡ್ತೀವಿ ಬಾ ಅಲ್ಲಿ ಉಂಡು ಬರದಂತೆ ಅವಾಗ ಕರ್ಕೊಂಡ್ ಬರ್ತಾರ ಪಾಪ ನಮ್ಮ ಹೆಣ್ಮಕ್ಳು ಮನೆಗೆ ಇದ್ದಿದ್ದು ಅತ್ತಗಿತ್ತ ಇರ್ತಿರ್ತ ಅದು ಮಾಡ್ರಿ ಬಾಪ ಅವಾಗ ಕರ್ಕೊಂಡ್ ಬರ್ಬೇಡ ಅವ ಅಲ್ಲೇ ಬಿಸಾಕ್ ಬಾಪ್ನ ಉಪವಾಸದ ಕರ್ಕೊಂಡ್ ಬಾ ದೇವ್ರು ನೋಡಿ ಎದ್ದಿತ್ಕೋಣ ಪ್ರಾರ್ಥನೆ ಮಾಡೋಣ ಉಪ್ಪಿನ ಗುಣ ಪ್ರತ್ಯೇಕವಾಗಬೇಕು ಉಪ್ಪಿನ ಗುಣ ಬಿಳಿಯಾಗಿರ್ತತೆ ಉಪ್ಪು ರುಚಿ ಕೊಡ್ತತೆ ಉಪ್ಪು ಕರಿಗಿ ಹೋಗ್ತತೆ ಉಪ್ಪು ಆಹಾರವನ್ನು ಕೆಡಲಾದೆ ಕಾಪಾಡ್ತತೆ ನೀನು ನಾನು ಕೂಡ ಈ ಭೂಮಿ ಏನಾಗಿರ್ಬೇಕಂತ ನೇಸಪ್ಪ ಎಲ್ಲರೂ ಹೇಳ್ರಿ ಉಪ್ಪಾಗಿರ್ರಿ ನಿನ್ನನ್ನು ನೋಡುವಾಗ ನೀನು ಯೇಸು ಸ್ವಾಮಿ ಮಗ ಯೇಸು ಸ್ವಾಮಿ ಮಗಳು ಅನ್ಕೋಬೇಕು ನಿನ್ನ ಅಷ್ಟೇ ಹೊರತಾಗಿ ಚೆಂಚೆ ಅನ್ನಬಾರ್ದು ಎದಕ್ಕಂದ್ರೆ ಮಹಾತ್ಮ ಗಾಂಧೀಜಿ ಕೂಡ ಒಂದು ಸ್ಟೇಟ್ಮೆಂಟ್ ಅಂತ ಉಪ್ಪಿನ ಸತ್ಯಾಗ್ರಹ ಮಾಡಿನಂತ ಹೇಳಿದ ಮಾತು ಅದಕ್ಕೋಸ್ಕರ ಉಪ್ಪು ನಮ್ಮ ದೇಹಕ್ಕೆ ಪ್ರತಿದಿನ ಬೇಕು ಪ್ರಜರ ಮಕ್ಕಳೇ ಅದೇ ರೀತಿ ಏಸಪ್ಪ ನಾವು ಒಂದಾಗಿರುವಾಗ ಇನ್ನೊಬ್ಬರಿಗೆ ನಾವು ಆಶೀರ್ವಾದಕರವಾದ